ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್वीयपदान्यापुः सा लक्ष्मीर्मे प्रसीदतु. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. चित्रैः पदैश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाति श्रीजयतीर्थवाक्. प्रणमत्कामधेनुं च भजत्सुरतरोपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरि ओಂ. 6ನೇ ಅಧ್ಯಾಯದ 12ನೇ ಶ್ಲೋಕ. ಹಿಂದಿನ ಶ್ಲೋಕಗಳಲ್ಲಿ ಸುಗ್ರೀವನ ಪರೀಕ್ಷೆಯಲ್ಲಿ ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಬೇಕು ಅಂತಾದರೆ ವಾಲಿಯನ್ನು ಸಂಹಾರ ಮಾಡುವಂತಹ ವ್ಯಕ್ತಿಯಲ್ಲಿ ಇರತಕ್ಕಂತಹ ಸಾಮರ್ಥ್ಯಗಳು ಹೇಗಿರಬೇಕು, ಅವನ ಬಲ ಹಾಗೂ ವೀರ್ಯಗಳು ಹೇಗಿರಬೇಕು ಅನ್ನುವಂತಹ ವಿಚಾರವನ್ನು ನಿರ್ಧಾರ ತಗೊಂಡು ಬಹಳ ಬಲಿಷ್ಠನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಮಚಂದ್ರ ದೇವರ ಬಲವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ 2-3 ತರಹದ ಬಲದ ಪರಾಕ್ರಮವನ್ನು ಪರೀಕ್ಷಿಸುವಂತಹ ಯಾವ ಸ್ಪರ್ಧೆಯನ್ನಿಟ್ಟ ಅಲ್ಲಿ ರಾಮಚಂದ್ರ ದೇವರು ತಮ್ಮ ಒಂದು ಬಾಣದಿಂದಲೇ 7 ತಾಳವೃಕ್ಷಗಳನ್ನು ಛೇದನ ಮಾಡಿ ಆ 7 ವೃಕ್ಷಗಳಲ್ಲಿ ಇರ್ತಕ್ಕಂತಹ ಯಾವ ದೈತ್ಯರಿದ್ದಾರೆ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡುವ ಮೂಲಕವಾಗಿ ಇನ್ನು ಬೇರೆ ಬೇರೆ ಪಾತಾಳದಲ್ಲಿರ್ತಕ್ಕಂತಹ ಬೇರೆ ಬೇರೆ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿ ತನ್ನ ಪರಾಕ್ರಮವನ್ನು ತೋರಿಸಿದ ರಾಮಚಂದ್ರ ದೇವರು ಎನ್ನುವಂತಹ ವಿಚಾರವನ್ನು ನಾವು ಹಿಂದಿನ ಕಥಾಭಾಗದಲ್ಲಿ ತಿಳಿದ್ವಿ. ಬಹಳ ಸಂತೋಷವಾಗತ್ತೆ. ಸುಗ್ರೀವನಿಗೆ ಬಹಳ ಸಂತೋಷವಾಯಿತು. ಹಾಗಾದರೆ ರಾಮ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ರಾಮನಿಂದ ಸಾಧ್ಯವಾಗತ್ತೆ. ಅಂದರೆ ಇಲ್ಲಿ ವಾಲಿಯನ್ನು ಸಂಹಾರ ಮಾಡಬೇಕು ಅಂತಾದರೆ ರಾಮಚಂದ್ರ ದೇವರಿಗೆ ಇಷ್ಟೆಲ್ಲ ಪರೀಕ್ಷೆಗಳು ಇಟ್ಟು ಈ ಎಲ್ಲ ಪರೀಕ್ಷೆಗಳಲ್ಲಿ ರಾಮ ಪಾಸ್ ಆದರೆ ಮಾತ್ರ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ಈ ಕಲ್ಪನೆ, ಈ ಅಜ್ಞ ಜನರ ಮೋಹನಕ್ಕೋಸ್ಕರವಾಗಿ ಅತೀ ಸುಲಭವಾಗಿ ಬೇಗನೆ ರಾಮಚಂದ್ರ ಮೇಲೆ ಅಜ್ಞಾನ ಬರಲಿಕ್ಕೆ ಸಾಧ್ಯತೆಗಳಿವೆ. ನಿಜವಾಗಲೂ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ರಾಮನಿಗೆ ಇದು ಯಾವ ಭಾರಿ ಮಹತ್ತರವಾದಂತಹ ಕೆಲಸವಲ್ಲ. ಆದರೂ ಸುಗ್ರೀವನಿಗೆ ವಾಲಿ ಮೇಲೆ ಇರ್ತಕ್ಕಂತಹ ಭಯ ಹೀಗಾಗಿ ಆ ಭಯದ ಪರಿಹಾರಕ್ಕೋಸ್ಕರವಾಗಿ ತಾನು ರಾಮನಿಗೆ ಇಂತಹ ಒಂದು ಪರೀಕ್ಷೆಯನ್ನು ಇಟ್ಟಿದ್ದಾನೆ. ಅದೆಲ್ಲಲ್ಲೂ ಕೂಡ ರಾಮಚಂದ್ರ ದೇವರು ತನ್ನ ಪರಾಕ್ರಮವನ್ನು ತೋರಿಸ ಬಹಳ ಸಂತೋಷವಾಗತ್ತೆ. ಆವಾಗ ಹೇಳ್ತಾರೆ, ದೃಷ್ಟ್ವಾ ಬಲಂ ಭಗವತೋತ ಹರೀಶ್ವರೋಸೌ ಅಗ್ರೇ ನಿಧಾಯ ತಮಯಾತ್ ಪುರಮಗ್ರಜಸ್ಯ ಆಶ್ರಿತ್ಯ ರಾವಮನುಜಸ್ಯ ಬಿಲಾತ್ಸ ಜಾಗಾತ್ ಅಭ್ಯೇನ ಮಾಶುದಯಿತಾ ಪ್ರತಿವಾರಿತೋಪಿ. ದೃಷ್ಟ್ವಾ ಬಲಂ, ಸುಗ್ರೀವ ರಾಮಚಂದ್ರ ದೇವರ ಆ ಬಲವನ್ನು ನೋಡ್ತಾನೆ. ನೋಡಿ ಸುಗ್ರೀವ ನಿರ್ಧಾರ ತಗೊಳ್ತಾನೆ. ತನ್ನ ಅಣ್ಣನಾದ ವಾಲಿಯನ್ನು ಹರೀಶ್ವರಸು ಅಗ್ರೇ ನಿಧಾಯ ತಮಯಾತ್ ಪುರಮಗ್ರಜಸ್ಯ ಅನುಜಸ್ಯ ಯಾವ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ರಾಮ ಭಾರೀ ಬಲಿಷ್ಠನಾದ ವ್ಯಕ್ತಿ ಅಂತೇಳಿದು ರಾಮಚಂದ್ರ ದೇವರನ್ನು ಕರೆದುಕೊಂಡು
ವಾಲಿಯ ನಗರಕ್ಕೆ ತಾನು ಪ್ರವೇಶ ಮಾಡ್ತಾ ಇದ್ದಾನೆ ಸುಗ್ರೀವ. ಶುತ್ವಾ ದಯಿತೆಯ ವಾಲಿ ಭಾರ್ಯೆಯ ತಾರಯ. ಆಗ ಪುರಮಗ್ರಜಸ್ಯ, ಆ ವಾಲಿಯ ಅಗ್ರಜನಾದಂತಹ ವಾಲಿಯ ಪುರವನ್ನ ಪ್ರವೇಶ ಮಾಡ್ತಾ ಇದ್ದಾನೆ, ವಾಲಿ ನಗರಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಆಗ ಆ ತಮ್ಮನ ಧ್ವನಿಯನ್ನು ಕೇಳಿ ಆ ವಾಲಿ ಏನು ಮಾಡ್ತಾನೆ ಅಂತಂದರೆ ಯುದ್ಧಕ್ಕೆ ಹೊರಡ್ತಾನೆ. ಇವನು ಮತ್ತೆ ಬಂದ ಅಂಥೇಳಿ ಸುಗ್ರೀವನ ಜೊತೆ ಯುದ್ಧ ಮಾಡಬೇಕು ಅಂಥೇಳಿ ಆಶ್ರಿತ್ಯ ರಾವಮನುಜಸ್ಯ ಬಿಲಾಸ ಜಾಗ ತಭ್ಯೇನ ಮಾಶುತಯಿತ ಪ್ರತಿವಾರತೋಪಿ. ಶುತ್ವ, ಸುಗ್ರೀವ ಗರ್ಜನ ಮಾಡಿಕೊಂಡು ಬರುವಂತಹ ವಿಷಯವನ್ನು ಶಬ್ದವನ್ನ ಕೇಳಿದಾಕ್ಷಣ ತಾನೂ ಸಿಟ್ಟಿನಿಂದ ಯುದ್ಧ ಮಾಡಬೇಕು ಅಂತ ಹೊರಟಾಗ ದಯಿತಯ, ಆ ವಾಲಿಯ ಮಡದಿಯಾದ ಹೆಂಡತಿಯಾದ ತಾರೆ ತಡೀತಾಳೆ, ಯುದ್ಧಕ್ಕೆ ಹೋಗಬೇಡ ಅಂತ ತಡೀತಾಳೆ. ಆದರೂ ಯಾವ ತಾರೆಯ ಮಾತನ್ನು ಕೇಳದೆ ತಾನು ಏನು ಮಾಡ್ತಾನೆ ಅಂತಂದರೆ ತಾನು ಗುಹೆಯಿಂದ ತಾನು ಹೊರಗೆ ಬರ್ತಾನೆ. ವಾಲಿ ತಡೀತಾ ಇದ್ರೂ ಕೂಡ ತಾನು ವಾಲಿಯನ್ನು ತಾರೆ ತಡೆದರೂ ಕೂಡ ವಾಲಿ ಯುದ್ಧ ಮಾಡಬೇಕು ಅಂತ ಬಿಲಸದೃಶಪುರಾತ್ ತಾನು ಸುಗ್ರೀವನ ಜೊತೆ ಯುದ್ಧ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಪರಸ್ಪರವಾಗಿ ನಿಂತಿದ್ದಾರೆ. ವಾಲಿ ಹಾಗೂ ಸುಗ್ರೀವರು ಯುದ್ಧಕ್ಕೆ ಸಿದ್ಧರಾಗಿ ಪರಸ್ಪರವಾಗಿ ನಿಂತಿದ್ದಾರೆ. ಆಗ ಹೇಳ್ತಾರೆ, ತನ್ಮುಷ್ಟಿಭಿ ಪ್ರತಿಹತ ಪ್ರಯಾವಶಕ್ತಃ ಸುಗ್ರೀವ ಆಶು ರಘುಪೋಪಿ ಧರ್ಮಮಿಕ್ಷನ್ ನೈನಂ ಜಘಾನ ವಿದಿತಾಖಿಲ ಲೋಕಚೇಷ್ಟೋಪ್ಯೇನಂ ಸ ಆಹಯುಧಿವಾಂ ನಮಯಾ ವಿವಿಕ್ತೌ. ಪರಸ್ಪರ ಯುದ್ಧವಾಗತ್ತೆ. ವಾಲಿ ಹಾಗೂ ಸುಗ್ರೀವರಿಗೆ ಪರಸ್ಪರ ಯುದ್ಧವಾದಾಗ ತನ್ಮುಷ್ಟಿಭಿ ಪ್ರತಿಹತಃ ಪ್ರಯೌ ಅಶಕ್ತಃ ಸುಗ್ರೀವ. ಆ ವಾಲಿಯ ಮುಷ್ಟಿ ಪ್ರಹಾರದಿಂದಾಗಿ ವಾಲಿಯ ಮುಷ್ಟಿಯಿಂದ ಹೊಡೆಸಿಕೊಂಡಂತಹ ಸುಗ್ರೀವ ಅವನಿಗೆ ಏನಾದ ಪ್ರಯೌ ಅಶಕ್ತಃ, ತಾನು ಮತ್ತೆ ಯುದ್ಧ ಮಾಡಲಿಕ್ಕೆ ಅಶಕ್ತನಾಗ್ತಾನೆ. ಯುದ್ಧ ಮಾಡಲಿಕ್ಕೆ ಅಶಕ್ತನಾದ ಆ ಯಾವ ಸುಗ್ರೀವ ಅಶಕ್ತನಾದಾಗ ತಾನು ರಾಮಚಂದ್ರ ದೇವರ ಸ್ಥಳಕ್ಕೆ ಹೋಗ್ತಾನೆ. ರಾಮಚಂದ್ರ ದೇವರ ಸ್ಥಳಕ್ಕೆ ಹೋಗಿ ರಾಮಚಂದ್ರ ದೇವರಲ್ಲಿ ತಾನು ರಾಮಚಂದ್ರ ದೇವರು ಎಲ್ಲ ತಿಳಿದಿದೆ, ಎಲ್ಲ ತಿಳಿದರೂ ಕೂಡ ತಾನು ವಾಲಿಯನ್ನು ಕೊಲ್ಲೋದಿಲ್ಲ. ನೈನಂ ಜಗಾನ ವಿದಿತ ಅಖಿಲ ಲೋಕ ಚೇಷ್ಟೋಪ್ಯೇನಂ ಸ ಆಹ ಯುಧಿವಾಂ ನಮಯ ವಿವಿಕ್ತೌ. ಅಲ್ಲಿ ಅಖಿಲ ಲೋಕಕ್ಕೆ ಎಲ್ಲ ಸಮಗ್ರವಾದಂತಹ ವಿದಿತ ಜ್ಞಾತ ಅಂತಂದರೆ ರಾಮಚಂದ್ರ ದೇವರಿಗೆ ಎಲ್ಲ ತಿಳಿದಿದೆ. ವಾಲಿಯಿಂದ ಹೊಡೆಸ್ಕೊಂಡಿದ್ದಾನೆ, ವಾಲಿ ಯಾರು, ಸುಗ್ರೀವ ಯಾರು ಎಲ್ಲ ತಿಳಿದಿದೆ. ಆದರೂ ಕೂಡ ಅಖಿಲ ಲೋಕ ಚೇಷ್ಟರಾದಂತಹ ಸಮಗ್ರವಾದಂತಹ ಎಲ್ಲ ಲೋಕಗಳ ಚೇಷ್ಟೆಯನ್ನು ಮಾಡಿರ್ತಕ್ಕಂತಹ ಆ ಭಗವಂತನ ಸಮೀಪಕ್ಕೆ ಬಂದು ಸುಗ್ರೀವ ಕೇಳ್ತಾನೆ, ಅಲ್ಲ ರಾಮ, ಇಲ್ಲಿ ಕರ್ಕೊಂಡು ಬಂದದ್ದು ಯಾಕೆ? ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿರೋದು, ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿ ಇಲ್ಲಿ ಕರ್ಕೊಂಡು ಬಂದರೆ ನೀನು ಯಾಕೆ ಅವರನ್ನು ಕೊಂದಿಲ್ಲ? ನೈನಂ ಜಗಾನ ವಿದಿತ ಅಖಿಲ ಲೋಕ ಚೇಷ್ಟೋಪ್ಯೇನಂ. ಆಗ ರಾಮ ಹೇಳ್ತಾನೆ, ನನಗೇನು ಗೊತ್ತಪ್ಪ, ನೀವಿಬ್ಬರು ಟ್ವಿನ್ಸ್ ಅಂತ, ನೀವಿಬ್ಬರು ಒಂದೇ ಥರ ಇದ್ದೀರಾ. ಸುಗ್ರೀವ ವಾಲಿ ಇಬ್ಬರು ಯುದ್ಧ ಮಾಡುವಾಗ ಯಾರು ವಾಲಿ ಯಾರು ಸುಗ್ರೀವ ಅಂತಿರೋದು ನನಗೆ ಸರಿಯಾಗಿ ತಿಳಿದಿಲ್ಲ, ಕನ್ಫ್ಯೂಸ್ ಆಗೋಯ್ತು. ಹೀಗಾಗಿ ಸ ಆಹ ಯುಧಿವಾಂ ನ ಮಯ್ಯ ವಿವಿಕ್ತೌ ಇವರಿಬ್ಬರಲ್ಲಿಯೂ ಕೂಡ ಯಾರು ಸುಗ್ರೀವ ಯಾರು ವಾಲಿ ಎನ್ನುವಂತಹ ನ ವಿವಿಕ್ತೌ ನನಗೆ ತಿಳಿದು ಬಂದಿಲ್ಲ. ಹೀಗಾಗಿ ನಾನು ವಾಲಿಯನ್ನು ಕೊಲ್ಲಿಕ್ಕಾಗಲಿಲ್ಲ ಅಂತ ತಾನು ರಾಮಚಂದ್ರ ದೇವರು ಉತ್ತರವನ್ನು ಕೊಡ್ತಾರೆ. ಮುಂದೆ ಸೌಭಾರ್ತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸಮತಾಗ್ರಜರಿಂ ಹನಿಷ್ಯೆ ದೀರ್ಘ ಸಹೋದರ ಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೆ ಚ. ಸೌಭಾತ್ರಮೇಶ ಯದಿ ವಾಂಛತಿ ವಾಲಿನೈವ ಏಷಃ ಸುಗ್ರೀವಃ. ಯಾಕೆ ಕೊಲ್ಲಿಂದ ಸುಗ್ರೀವ ಸೌಭಾತ್ರಮೇಶ ಯದಿ ವಾಂಛತಿ ವಾಲಿನೈವ
ಈಗೇನೋ ಸುಗ್ರೀವನಿಗೆ ಏನೋ ದ್ವೇಷ ಇದೆ, ಒಂದು ವೇಳೆ ಏನೇ ಆಗಲಿ ವಾಲಿ ನಮ್ಮ ಅಣ್ಣ ಅಂಥೇಳಿ ಅವನ ಮೇಲೆ ಒಂದು ವೇಳೆ ಪ್ರೀತಿ ಬಂತು ಅಂತಾದರೆ, ವಾಲಿ ಮೇಲೆ ಸುಗ್ರೀವನಿಗೆ ಪ್ರೀತಿ ಬಂತು ಅಂತಾದರೆ ಆಗ ಏನಾಗತ್ತೆ, ನಿರಾಗಸ ಮತಾಗ್ರಜನಿಂ ಹನಿಷ್ಯೆ. ನಿರಾಗಸ ಅಂದರೆ ಏನಾಗತ್ತೆ, ನಿರಾಗಸ ಅಂತಂದ್ರೆ ನಿರಪರಾಧಿ ಅಂತ ಆಗ್ತಾರೆ ವಾಲಿ. ಸುಗ್ರೀವ ಹಾಗೂ ವಾಲಿ ಇವರಿಬ್ಬರಲ್ಲಿ ದ್ವೇಷ ಇದೆ ಸರಿ, ಯುದ್ಧ ಮಾಡ್ತಾ ಇದ್ದಾರೆ ಸರಿ. ಯುದ್ಧ ಮಾಡುವಾಗ ಪರಸ್ಪರವಾಗಿ ಯುದ್ಧ ಮಾಡುವಾಗ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ತಕ್ಷಣದಲ್ಲಿ ಯಾರನ್ನು ಕೊಲ್ಲಬಾರದು ಅಂತ ರಾಮಚಂದ್ರ ದೇವರು ತೋರಿಸುವಂತಹ ಒಂದು ಸೂಚನೆ. ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾ ಇರ್ತಾರೆ, ಏನೋ ಕೋಪದಲ್ಲಿ ಅಣ್ಣ ತಮ್ಮ ಪರಸ್ಪರವಾಗಿ ಬೈಯೋದು, ಹೆಚ್ಚು ಕಡಿಮೆ ಮಾತಾಡೋದು, ಹೊಡೆಯೋದು ಬಡಿಯೋದು ಆಗತ್ತೆ. ಇದು ಹಾಗೆ ಶಾಶ್ವತವಾಗಿ ಇರಲ್ಲ. ಒಂದು ವೇಳೆ ಸೌಭಾತ್ರಮೇಶ ಇದೇ ವಾಂಛಸಿ ವಾಲಿನೇವ ಸೌಭಾತ್ರಂ ತಂದ್ರೆ ಸ್ನೇಹಂ ಇದಿ ವಾಂಛಸಿ ಚೇತ್. ಒಂದು ವೇಳೆ ವಾಲಿಯ ಮೇಲೆ ಪ್ರೀತಿ ಮಾಡಬೇಕು, ಸ್ನೇಹ ಮಾಡಬೇಕು ಅಂತ ಸುಗ್ರೀವನಿಗೆ ಅಪೇಕ್ಷೆ ಬಂತು, ಪರಸ್ಪರವಾಗಿ ಇಬ್ಬರೂ ಕೂಡ ಒಂದು ಸೇರಿದ್ರು ಅಂತಾದರೆ ಆಗ ವಾಲಿ ಅಪರಾಧಿ ಆಗೋದಿಲ್ಲ, ನಿರಪರಾಧಿ ಆಗ್ತಾನೆ. ಆಗ ನಿರಪರಾಧಿಯಾದಂತಹ ಆ ವಾಲಿಯನ್ನ ನ ಹನಿಷ್ಯೆ, ನಾನು ಕೊಲ್ಲೋದಿಲ್ಲ. ಸೌಭಾತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸ ಮತಾಗ್ರಜನಿಂ ಹನಿಷ್ಯೆ. ರಾಮಚಂದ್ರ ದೇವರ ನೋಡು ಯಾವ ರೀತಿಯಾಗಿ ರಾಮಚಂದ್ರ ದೇವರ ಒಂದು ವ್ಯವಹಾರ, ಯಾವ ರೀತಿಯಾಗಿ ಅವರ ಮುಂದಾಲೋಚನೆ, ಯಾವ ರೀತಿಯಾಗಿ ನಾವು ಲೋಕದಲ್ಲಿ ವ್ಯವಹಾರಗಳನ್ನು, ಯಾವ ರೀತಿಯಾಗಿ ನಾವು ಒಂದು ಜಗಳ ಕದನೆಗಳನ್ನು ಆಗುವಾಗ ಅವಸರವನ್ನು ಮಾಡಬಾರದು ಅನ್ನುವಂತಹ ವಿಚಾರವನ್ನು ತೋರಿಸ್ಕೊಡ್ತಾರೆ. ತಕ್ಷಣದಲ್ಲೇನೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು, ಒಂದು ಸ್ವಲ್ಪ ಸಮಯ ನಾವು ಅವಕಾಶವನ್ನು ಕೊಡಬೇಕಾಗತ್ತೆ. ದೀರ್ಘ ಸಹೋದರ ಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣ ಮೃತಿ ವಿನಿವರ್ತತೆ ಚ. ಅಣ್ಣ ತಮ್ಮಂದರಲ್ಲಿ ಕೋಪ ಅಂತಿರೋದು ದೀರ್ಘ ಸಹೋದರ ಗತೋ ನ ಭವೇದ್ಧಿ ಕೋಪ. ವಾಲಿ ಹಾಗೂ ಸುಗ್ರೀವರು ಅಂತಲ್ಲ, ಯಾರೇ ಅಣ್ಣ ತಮ್ಮಂದರು ಅಂತಾಗಲಿ ಸಹೋದರರು ಅಂತಾಗಲಿ ಏನೋ ಕೋಪ ಅಂತಂದರೆ 1 ವರ್ಷ 2 ವರ್ಷ ಹಾಗೇನೋ ಇರಬಹುದೇ ಹೊರತಾಗಿ ಸಾಯೋವರೆಗೆ ದೀರ್ಘವಾದಂತಹ ಕಾಲದವರೆಗೆ ಕೋಪ ಅಂತನೋದು ಇರೋಲ್ಲ. ಸರಿ, ಹಾಗೆ ಬಹುಕಾಲದವರೆಗೆ ಕೋಪ ಇತ್ತು ಅಂತಾದರೆ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೆ ಚ. ದೀರ್ಘೋಪಿ ಇಲ್ಲ, ರಾವಣ ಯಾರು ವಾಲಿ ಹಾಗೂ ಸುಗ್ರೀವರಲ್ಲಿ ದೀರ್ಘವಾದ ಕಾಲದವರೆಗೆ ಕೋಪ ಇತ್ತು ಅಂತಲೇ ಆಗಲಿ, ಬಹಳ ಕಾಲದವರೆಗೆ ಕೋಪ ಇದ್ರೂ ಕಾರಣ ಮೃತೆ ದೋಷ ನಿವೃತ್ತಿ ಹೇತು ವಿನಿವರ್ತತೆ. ಏನು, ದೀರ್ಘಕಾಲದಲ್ಲಿ ಕೋಪ ಇದ್ರೂ ಕೂಡ ಕಾರಣ ಇಲ್ಲದೆ ಇದ್ದಕ್ಕಿದ್ದಂತೆ ಆ ಕೋಪವು ಶಾಂತ ಆಗಲಿಕ್ಕೆ ಸಾಧ್ಯತೆಗಳಿವೆ. ರಾಮಚಂದ್ರ ಹೇಳುವಂತಹ ಮಾತು. ಯಾಕೆ ಸುಗ್ರೀವ ಕೇಳಿದ ರಾಮ ನೀನು ಯಾಕೆ ಹೊಡೆದಿಲ್ಲ ಅಂತ ರಾಮ ಒಂದು ಉತ್ತರವನ್ನು ಕೊಟ್ಟ, ನೀವಿಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅಂತ ತಿಳಿದಿಲ್ಲ ಅಂತ. ಆದರೆ ರಾಮ ಉತ್ತರ ಕೊಟ್ಟಿದ್ದೇನೋ ಆ ಉತ್ತರವನ್ನು ಕೊಟ್ಟ. ಆದರೆ ನಿಜವಾದ ರಾಮನ ತತ್ವ ಹೀಗಿದೆ, ಒಬ್ಬರಲ್ಲಿ ಇಬ್ಬರಲ್ಲಿ ಜಗಳಗಳಾದಾಗ ತಕ್ಷಣದಲ್ಲೇನೆ ನಾವು ಅವರನ್ನು ದೂರ ಮಾಡುವ ಪ್ರಯತ್ನವನ್ನು ಮಾಡಬಾರದು, ಅಥವಾ ಒಬ್ಬರನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಬಾರದು. ಯಾಕೆ ಅಂತಂದರೆ ಇಲ್ಲಿ ಇವತ್ತು ಈಗ ಜಗಳಾಡುವಂತಹ ವ್ಯಕ್ತಿಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಪರಸ್ಪರವಾದ ಸ್ನೇಹ ಇರಬಹುದು, ಸ್ನೇಹ ಬರಬಹುದು, ಅಥವಾ ಯುದ್ಧ ಮಾಡಿದ ಮರುಕ್ಷಣದಲ್ಲೇನೆ ಅಥವಾ ಕೊಂದ ತಕ್ಷಣದಲ್ಲೇನೆ ಅಯ್ಯೋ ನಮ್ಮ ಅಣ್ಣನ ಮೇಲೆ ಕೊಲ್ಲಬಾರದಾಗಿತ್ತು ಅಂತ ಹೇಳಬಾರದು ಅಲ್ವಾ. ಹೀಗಾಗಿ ಅದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿದೆ ರಾಮನಿಗೆ. ಒಂದು ವೇಳೆ ನಿರಪರಾಧಿ ವ್ಯಕ್ತಿಯನ್ನು ಕೊಂದ ಅಂತ ಆದರೆ ರಾಮ ನಿರಪರಾಧಿಯ ವ್ಯಕ್ತಿಯನ್ನು ಕೊಂದ ಎನ್ನುವಂತಹ ಅಪಕೀರ್ತಿ ಬರಬೇಕಾಗತ್ತೆ. ಹೀಗೆ ಇಷ್ಟೆಲ್ಲ ವಿಚಾರಗಳಿದೆ. ಹೀಗಾಗಿ ಭಗವಂತ ತಾನು ಏಕಕಾಲದಲ್ಲೇನೆ ಮೊದಲನೇ ಯುದ್ಧದಲ್ಲೇನೆ ವಾಲಿಯನ್ನು ಕೊಲ್ಲೋದಿಲ್ಲ. ಕೋಪ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯೋ ನಿವೃತ್ತಿಮುಪಗಚ್ಚತಿ ತಾಪಕಶ್ಚ ಏಕಸ್ಯ ಭಂಗ ಇತಿ ನೈವ ಝಡಿತ್ಯಪಾತಸ್ತದ್ ದೋಷೋ ನಿಹಂತಿ ವಿಹ ಯೋಗ್ಯ ಇತಿ ಸ್ಮ ಮೇನೇ. ಅಣ್ಣ ತಮ್ಮ ಸಹೋದರರಲ್ಲಿ ಇರ್ತಕ್ಕಂತಹ ಕೋಪ ಸಹೋದರ ಜನೇ ಪುನರಂತ ಕಾಲೇ ಪ್ರಾಯ ನಿವೃತ್ತಿ ಉಪಗಚ್ಚತಿ ತಾಪಕಶ್ಚ. ಸಾಮಾನ್ಯವಾಗಿ ಒಬ್ಬರಲ್ಲಿ ಕೋಪ ಇದೆ ಅಂತಂದರೆ, ಅಣ್ಣ ತಮ್ಮದಲ್ಲಿ ಕೋಪ ಇದೆ ಅಂತಾದರೆ ಪುನಃ ಅಂತಕಾಲೆ
ಮರಣದ ಸಮಯದಲ್ಲಿ ನಿವೃತ್ತಿ ಉಪಗಚ್ಚತಿ. ಆ ಇರತಕ್ಕಂತಹ ಕೋಪ ಮರಣ ಕಾಲದಲ್ಲಿ ಸಾಮಾನ್ಯವಾಗಿ ಹೋಗ್ಬಿಡತ್ತೆ. ಈಗ ತಮ್ಮನಿಗೆ ಅಣ್ಣನ ಮೇಲೆ ಕೋಪ ಇತ್ತು ಅಂತಾದರೆ ಅಣ್ಣ ಇನ್ನೇನು ಬೆಡ್ಡನ್ ಆಗ್ತಾನೆ, ಇನ್ನು 1 ವಾರ ಟೈಮ್ ಕೊಟ್ಟಿದ್ದಾರೆ, ಮರಣೋನ್ಮುಖನಾಗಿದ್ದಾನೆ ಅಣ್ಣ ಅಂತಾದಾಗ ತಮ್ಮನಾದವನು ಆ ಸಮಯದಲ್ಲಿಯೂ ಕೂಡ ದ್ವೇಷ ಮಾಡ್ತಾನ? ಇಲ್ಲ. ಸಾಮಾನ್ಯವಾಗಿ ಯಾವನೇ ಒಬ್ಬ ವ್ಯಕ್ತಿ ತಮ್ಮನಾದವನು ಅಣ್ಣನ ಮೇಲೆ ಆ ರೀತಿಯ ದ್ವೇಷವನ್ನು ಮಾಡೋದಿಲ್ಲ. ಮರಣದ ಸಮಯದಲ್ಲಿಯೂ ಕೂಡ ಅವನಿಗೆ ಆ ಕೋಪ ಅಂತನೋದು ಏನಾಗುತ್ತೆ, ಶಾಂತವಾಗಲಿಕ್ಕೆ ಸಾಧ್ಯತೆಗಳಿದೆ. ಅಂದ್ರೆ ಪುನಃ ನಿವೃತ್ತಿ ಉಪಗಚ್ಚ ವಾಲೆ ಸುಗ್ರೀವ ಕರ್ಣಾದಿ ವ್ಯಾಪೃತಂ ಪ್ರಾಯ ಉಭಯೋರ್ ಮಧ್ಯೆ ವಾಕ್ಯಶೇಷ. ಇನ್ನ ಏಕಸ್ಯ ಭಂಗ ಇತಿ ನೈವ ಝಡಿತ್ಯಪಾಸ್ತದ್ದೋ ಪಾಸಃ ದೋಷೋ ನಿಹಂತಿ ಬಿಹ ಯೋಗ್ಯ ಇತಿ ಸ್ಮ ಮೇನೆ. ಮರಣಕಾಲದಲ್ಲಿ ಅವನಿಗೆ ಯಾವುದು ಅಣ್ಣನ ಮೇಲೆ ತಮ್ಮನಿಗೆ ದ್ವೇಷ ಹಾಗೆ ಇತ್ತು, ಇಲ್ಲ ನಮ್ಮ ಅಣ್ಣನ ಮೇಲೆ ನಮ್ಮ ಅಣ್ಣ ವಾಲಿ ಎದುರಿಗೆ ಸಾಯ್ತಾ ಇದ್ರೂ ನನಗೆ ಅವನ ಮೇಲೆ ಇರತಕ್ಕಂತಹ ದ್ವೇಷ ಹೋಗೋದಿಲ್ಲ, ಅವನ ಮೇಲೆ ದ್ವೇಷ ಇದ್ದೇ ಇದೆ ಅಂತನೋದಾದರೆ, ಮರಣದ ನಂತರದಲ್ಲಿ ಸಾಯುವಾಗ ಅವನಿಗೆ ಅಣ್ಣನ ಮೇಲೆ ಪಶ್ಚಾತ್ತಾಪ ಇಲ್ಲ, ಸತ್ತ ಮೇಲಾದರೂ ಅವನಿಗೆ ಪಶ್ಚಾತ್ತಾಪ ಅಂತನೋದು ಬಂದೇ ಬರುತ್ತೆ. ಹೀಗೆ ಆ ಪಶ್ಚಾತ್ತಾಪಕ್ಕೆ ಕಾರಣನಾದ ಆ ವ್ಯಕ್ತಿಯನ್ನು ಕೊಲ್ಲೋದು ಕೂಡ ಸರಿ ಆಗೋದಿಲ್ಲ. ಏಕಸ್ಯ ಭಂಗ ಇತಿ ನೈವ ಜಡಿತ್ಯಪಾಹ ದೋಷೋ ನಿಹಂತು ಯೋಗ್ಯತೆ ಇತಿ ಸ್ಮಮೇನೆ. ಆದ್ದರಿಂದ ಮೊದಲನೇ ಯುದ್ಧದಲ್ಲಿ ಏಕಸ್ಯ ಭಂಗ, ಮೊದಲನೇ ಯುದ್ಧದಲ್ಲೇನೆ ನಾವು ನೈವ ಝಡಿಹಿ, ನಾವು ಅವಸರವನ್ನು ಮಾಡಬಾರದು. ಅವಸರವನ್ನು ಮಾಡಿ ಚಟ್ಟಂತ ನಾವು ಕೊಲ್ಲುವುದು ಇದು ಸರಿಯಾದಲ್ಲ ಅಂತನ್ನುವಂತಹ ಈ ಒಂದು ವಿಚಾರವನ್ನು ಯೋಗ್ಯ ಇತಿಸ್ಮ ಮೇನೆ ರಾಮ, ಅದರಿಂದಾಗಿ ಭಗವಂತ ತಾನು ಆಪಸ್ತ ನಿರಸ್ತ ದೋಷ ಅನಪರಾಧಿ ಹರಣಾದಿ ದೋಷ ಯಸ್ಯ, ಅನಪರಾಧಿ ಹರಣಾದಿ ದೋಷ, ಅಪರಾಧಿಯಲ್ಲದ ಅನಪರಾಧಿಯಾದಂತಹ ವ್ಯಕ್ತಿಯನ್ನ ರಾಮ ಕೊಂದ. ರಾಮ ಇಹ ಪ್ರಥಮ ಯುದ್ಧದಲ್ಲಿ, ಮೊದಲನೇ ಯುದ್ಧದಲ್ಲಿ ವಾಲಿಯನ್ನು ಕೊಲ್ಲೋದಿಲ್ಲ ಅಂತ ವಿಚಾರವನ್ನು ಹೇಳ್ತಾರೆ. ಅಂದರೆ ಈ ವಾಲಿ ಹಾಗೂ ಸುಗ್ರೀವರಲ್ಲಿ ದ್ವೇಷ ಬರಲಿಕ್ಕೆ ಯಾರು ಕಾರಣ ಅಂತಂದರೆ, ವಾಲಿಯ ಮಡದಿಯಾದ ತಾರೆ ಅವಳೇ ಕಾರಣ. ವಾಲಿಯ ಮಡದಿಯಾದ ತಾರೆ ಸುಗ್ರೀವನ ಮೇಲೆ ಅಪೇಕ್ಷೆ ಪಟ್ಟು ಸುಗ್ರೀವನ ಮೇಲೆ ಮೋಹದಿಂದಾಗಿ ತಾವು ಪ್ರವೃತ್ತಳಾದಾಗ ಸುಗ್ರೀವನಿಗೂ ವಾಲಿಗೂ ದ್ವೇಷ ಅಂತರೋದು ಬರುತ್ತೆ. ಹೀಗಾಗಿ ಈ ಯಾವ ಸುಗ್ರೀವನನ್ನು ಯುದ್ಧ ಮಾಡಿ ಊರಿಂದ ರಾಜ್ಯದಿಂದ ಹೊರಗೆ ಹಾಕಿದೆಲ್ಲವೂ ಕೂಡ ತಾರೆಯಿಂದ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಂದೆ ಇಷ್ಟು ರಾಮಚಂದ್ರ ದೇವರ ಉದ್ದೇಶ ಹೀಗಿದೆ. ಮುಂದೆ ಅಷ್ಟೇ ಅಲ್ಲ, ತಸ್ಮಾನ್ನ ಬಂಧು ಜನಘೇ ಜನಿತೆ ವಿರೋಧೇ ಕಾರ್ಯಾವದಸ್ತದನು ಬಂಧ ವಿರಾಶ್ವಿತೀಹ ಧರ್ಮಂ ಪ್ರದರ್ಶಯುತಮೇವ ರವೇ ಸುತಸ್ಯ ಭಾವೀನ ತಾಪ ಇತಿ ವಿಚ್ಛನತಂ ಜಗಾನ. ಭಗವಂತ ಜಗತ್ತಿಗೆ ಒಂದು ಉತ್ತಮವಾದ ಸಂದೇಶವನ್ನು ತೋರಿಸ್ಕೊಡುತ್ತೆ. ತಸ್ಮಾತ್, ನೋಡ್ರಪ್ಪ, ಅಣ್ಣ ತಮ್ಮಂದರಲ್ಲಿ ಯಾವಾಗಾದರೂ ಪ್ರೀತಿಯು ಬರುವಂತಹ ಸಾಧ್ಯತೆಗಳಿದೆ. ಆದ್ದರಿಂದ ತಕ್ಷಣದಲ್ಲೇನೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಅದರಿಂದ ಹೇಳ್ತಾನೆ, ನ ಬಂಧು ಜನಗೆ ಜನಿತೆ ವಿರೋಧೆ ಕಾರ್ಯ ಬಂಧ ಅನುಬಂಧು ಬಿರಾಶ್ವಿತೀಹ. ಇಬ್ಬರಲ್ಲಿ ಜಗಳ ಆಡುವಾಗ, ಇಬ್ಬರು ಬಂಧು ಬಾಂಧವರಲ್ಲಿ ಜಗಳ ಆಡುವಾಗ, ವೈಮನಸ್ಸಾದುವಾಗ ಅವರ ಬಂಧು ಮೂರನೇ ವ್ಯಕ್ತಿ ತಾನು ಏನು ಮಾಡಬೇಕು ಅಂತಂದರೆ ವಿಚಾರ ಮಾಡದೆ, ತಾನು ಯೋಚನೆ ಮಾಡದೆ ತಾನು ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಬಂಧು ಜನಗೆ ಸಹೋದರ ಜನಸ್ಥ ವಿರೋಧೇ ಜನಿತೇ ಸತಿ ತತ್ಸ ಏಕತಮಸ್ಯ ಭ್ರಾತು ಅನುಬಂಧುಮಪಿ ಅನುಕೂಲ ಮಿತ್ರೈ ಆಶು ಸಂಧಾನ ಅನಪೇಕ್ಷೆ ಇತಿ. ಅದರಿಂದಾಗಿ ಅಣ್ಣ ತಮ್ಮಂದರೆ ಜಗಳ ಇರುತ್ತೆ. ಆಗ ಮೂರನೇ ವ್ಯಕ್ತಿ ತಾನು ಬಂದಿದ್ದೇ ತಕ್ಷಣದಲ್ಲೇನೆ ಅವರಲ್ಲಿ ಒಬ್ಬರಿಗೆ ಶಿಕ್ಷೆಯನ್ನು ಕೊಟ್ಟು ದುಃಖವನ್ನು ತಂದು ಕೊಡಬಾರದು ಎನ್ನುವಂತಹ ಒಂದು ಸೂಚನೆಯನ್ನು ಕೊಡೋದಕ್ಕೋಸ್ಕರವಾಗಿ ಭಗವಂತ ರಾಮಚಂದ್ರ ದೇವರು ಮೊದಲನೇ ಯುದ್ಧದಲ್ಲಿ ಯುದ್ಧವನ್ನು ಮಾಡೋದಿಲ್ಲ ಎನ್ನುವಂತಹ ಧರ್ಮವನ್ನು ತೋರಿಸ್ಕೊಡ್ತಾ ಇದ್ದಾನೆ. ಒಬ್ಬ ವಧ ಮಾಡಬಾರದು ಅನ್ನುವಂಥದ್ದು ಒಂದು ಧರ್ಮ, ಅದನ್ನು ತೋರಿಸ್ಕೊಡೋಕ್ಕೋಸ್ಕರವಾಗಿ ರಾಮಚಂದ್ರ ಹೇಳ್ತಾರೆ, ಧರ್ಮಂ ಪ್ರದರ್ಶಯಿತುಮೇವ ರವೇ ಸುತಸ್ಯ ಭಾವೀನ ತಾಪ. ಧರ್ಮಂ ಪ್ರದರ್ಶಯಿತುಮೇವ,
ತಕ್ಷಣದಲ್ಲೇನೆ ಕೊಲ್ಲಬಾರದು, ಇದು ಧರ್ಮವಲ್ಲ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರವಾಗಿಯೇ ವಾಲಿಯನ್ನ ಕೊಂದಿಲ್ಲವೇ ಹೊರತು ವಾಲಿ ಯಾರು ಸುಗ್ರೀವ ಯಾರು ಅನ್ನುವಂತಹ ಗುರುತು ಹಿಡಲಿಕ್ಕಾಗಲಿಲ್ಲ, ಆದ್ರಿಂದಾಗಿ ಸಂಹಾರ ಮಾಡಲಿಲ್ಲ ಅಂತ ಅರ್ಥವಲ್ಲ. ಅಷ್ಟೇ ಅಲ್ಲ, ಭಾವೀನ ತಾಪೀತಿ ವಿಂಚ ನತಂ ಜಗಾನ, ಮುಂದೆ ಅಣ್ಣನ ವಿಯೋಗದಿಂದಾಗಿ ಸುಗ್ರೀವನಿಗೆ ಅಣ್ಣ ಸತ್ತ ಮೇಲೆ ಸುಗ್ರೀವನಿಗೆ ಅನ್ನ ವಿಯೋಗದಿಂದ ಸುಗ್ರೀವನಿಗೆ ಯಾವುದೇ ತರಹದ ದುಃಖ ಇಲ್ಲ ಅಂತ ರಾಮಚಂದ್ರ ದೇವರಿಗೆ ಗೊತ್ತು. ಅಂದ್ರೆ ರಾಮ ಏನು ಹೇಳ್ತಾನೆ, ಪರಸ್ಪರವಾಗಿ ವಾಲಿ ಸುಗ್ರೀವರಲ್ಲಿ ಪ್ರೀತಿ ಸ್ನೇಹ ಇರಬಹುದು, ಒಂದು ವೇಳೆ ವಾಲಿಯನ್ನು ಕೊಂದೆ ಅಂತ ಆದರೆ ಸುಗ್ರೀವನ ದುಃಖವಾಗತ್ತೆ, ಹೀಗಾಗಿ ನಾವು ವೆಯ್ಟ್ ಮಾಡಿ ಅವರನ್ನ ಏನು ನಿರ್ಧಾರ ತಗೊಂಡು ಸಂಹಾರ ಮಾಡೋಣ ಅಂತ. ಅಷ್ಟೇ ಅಲ್ಲ, ವಾಲಿಯನ್ನ ಸಂಹಾರ ಮಾಡಿದ್ರೂ ಕೂಡ ಯಾರಿಗೆ, ಸುಗ್ರೀವನಿಗೆ ವಾಲಿಯ ಮರಣಾನಂತರದಲ್ಲಿಯೂ ಕೂಡ ಯಾವ ತರಹದ ದುಃಖ ಆಗೋದಿಲ್ಲ ಅನ್ನೋ ವಿಚಾರವೂ ರಾಮನಿಗೆ ಗೊತ್ತು. ಆದರೂ ಕೂಡ ಧರ್ಮದ ಪ್ರದರ್ಶನಕ್ಕೋಸ್ಕರವಾಗಿ ರಾಮದೇವರು ಮೊದಲನೇ ಯುದ್ಧದಲ್ಲಿ ತಾನು ವಾಲಿಯನ್ನು ಸಂಹಾರ ಮಾಡಿಲ್ಲ. ಅಂದರೆ ಇಲ್ಲಿ ಧರ್ಮವನ್ನ ಬೋಧನೆ ಮಾಡೋದು ಎಲ್ಲವೂ ಕೂಡ ನಮಗೆ ಹೊರತು ರಾಮಚಂದ್ರ ದೇವರಿಗೆ ಅಲ್ಲ. ರಾಮನಿಗೆ ಗೊತ್ತು ವಾಲಿಯನ್ನ ಸಂಹಾರ ಮಾಡೋದ್ರಿಂದ ಸುಗ್ರೀವನಿಗೆ ಹೆಚ್ಚು ಏನೋ ದುಃಖವಿಲ್ಲ, ಯಾವ ತರಹದ ಕ್ಲೇಶವಿಲ್ಲ ಅಂತ ಗೊತ್ತು. ಆದರೂ ಲೋಕದ ಶಿಕ್ಷಣಕ್ಕೋಸ್ಕರವಾಗಿ ಹಾಗೆ ಮಾಡಿದ ಭಗವಂತ. ಆದರೆ ಏನಿದು ತಾತ್ಪರ್ಯದಲ್ಲಿ ರಾಮಾಯಣದಲ್ಲಿ ಹೇಳೋ ಪ್ರಕಾರ ರಾಮಚಂದ್ರ ದೇವರಿಗೆ ಈ ಟ್ವಿನ್ಸ್ ಅಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅನ್ನುವಂತಹ ವಿಚಾರ ಜ್ಞಾನವೂ ಕೂಡ ಇಲ್ಲ ಅಂತಾದರೆ ಭಗವಂತನ ಯಾಕೆ ಸರ್ವೋತ್ತಮ, ರಾಮನನ್ನ ಹೇಗೆ ಸರ್ವೋತ್ತಮ ಅಂತ ಕರೆಯೋದು, ಯಾವ ರೀತಿಯಾಗಿ ಸಾಧ್ಯ ಅನ್ನುವಂತಹ ಈ ಪ್ರಶ್ನೆಗಳು ಬಂತು ಅಂತಾರೆ. ಅದಕ್ಕೆ ಶ್ರೀಮದಾಚಾರ್ಯ ತಕ್ಷಣದಲ್ಲಿ ಉತ್ತರವನ್ನು ಕೊಡ್ತಾರೆ. ಯಃ ಪ್ರೇರಕ ಸಕಲಶೇ ಮುಷಸಂತತೇಶ್ಚ ತಸ್ಯಾಜ್ಞತಾ ಕುತ ಇಹೇಶ್ವರಸ್ಯ ವಿಷ್ಣೋಃ ತೇನೋದಿತೋತ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೋ ಮುಚಂದ್ರಸೂನೌ. ಯಃ ಪ್ರೇರಕ, ಯಾವ ಭಗವಂತನ ಪ್ರೇರಣೆಯಿಂದ ಸಕಲ ಶೇ ಮುಷಿಸಂತತೇಶ್ಚ ಸಕಲಾನಾಂ ಶೇ ಮುಷಿಸಂತತೇಹೆ, ಅಂದರೆ ಎಲ್ಲ ಜನರ ಬುದ್ಧಿಯನ್ನ ಪ್ರೇರಣೆ ಬುದ್ಧಿ ಸಮೂಹವನ್ನ ಪ್ರೇರಣೆ ಮಾಡುವ ಬುದ್ಧಿ ಮನಶ್ಚಿತ್ತಂ, ಅಂದರೆ ಬುದ್ಧಿ ಮನಸ್ಸು ಚಿತ್ತ ಎಲ್ಲವನ್ನೂ ಕೂಡ ಪ್ರೇರಣೆ ಮಾಡುವಂತಹ ಯಾವ ಭಗವಂತ ಇದ್ದಾನೆ ರಾಮಚಂದ್ರ, ಆ ರಾಮಚಂದ್ರ ದೇವರು ಯಾರಿಗೆ ಸ್ವಾಮಿ, ಮನೋಭಿಮಾನಿಯ ಅಂತ ರುದ್ರದೇವರಿಗೂ ಉತ್ತಮನಾದ ಸ್ವಾಮಿ ಯಾರು ಅಂದರೆ ರಾಮಚಂದ್ರ ದೇವರು. ಎಲ್ಲ ಬುದ್ಧಿ ಸಮೂಹಗಳನ್ನ ಪ್ರೇರಣೆ ಮಾಡುವ ಮನೋಭಿಮಾನಿಯ ಅಂತಹ ರುದ್ರದೇವರು, ಆ ರುದ್ರದೇವರಕ್ಕಿಂತಲೂ ಉತ್ತಮನಾದವನು ಯಾರು ಅಂತಂದ್ರೆ ಭಗವಂತ ರಾಮಚಂದ್ರ ದೇವರು. ಆ ರಾಮಚಂದ್ರ ದೇವರಿಗೆ ಯತ್ ಪ್ರೇರಕ ಸಕಲಶೇ ಮುಷಸಂತತೇಶ್ಚ ತಸ್ಯ ಅಜ್ಞತಾ ಕುತಃ, ಅಂತಹ ರುದ್ರದೇವರಿಗಿಂತಲೂ ಉತ್ತಮನಾದ ರಾಮಚಂದ್ರ ದೇವರಿಗೆ ಅಜ್ಞಾನ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ, ಸರ್ವಥಾ ಅಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಟೀಕಾದಲ್ಲಿ ಹೇಳ್ತಾ ಇದ್ದಾರೆ, ನ ಮಯಾ ವಿವಿಕ್ತೌ, ನನ್ನಿಂದ ಗುರುತು ಹಿಡ್ಲಿಕ್ಕಾಗಲಿಲ್ಲ ಎನ್ನುವಂತಹ ಅಜ್ಞಾನ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಸರ್ವಥಾ ರಾಮಚಂದ್ರ ದೇವರಿಗೆ ಅಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಬುದ್ಧಿ ಮನಸ್ಸು ಚಿತ್ತಕ್ಕೆ ಅಭಿಮಾನಿಯ ಅಂತಹ ರುದ್ರದೇವರಿಗಿಂತಲೂ ಕೂಡ ಉತ್ತಮನಾದಂತಹ ರಾಮಚಂದ್ರ ದೇವರಿಗೆ, ಶ್ರೇಷ್ಠನಾದ ವಿಷ್ಣುವಿಗೆ ಈ ವಿಚಾರದಲ್ಲಿ ವಾಲಿ ಹಾಗೂ ಎನ್ನುವಂತಹ ವಿಚಾರ ಸುಳ್ಳು. ತೇನೋದಿತೋತ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೂಚ ಇಂದ್ರಸೂನೌ. ಆದ್ರಿಂದಾಗಿ ಮುಂದೆ ಆಗತೇನ ಯುದ್ಧಾತ್ ನಿವೃತ್ತೇನ, ಆ ಯುದ್ಧದಿಂದ ಮತ್ತೆ ಮರಳಿ ಮನೆಗೆ ಬಂದ ಮೇಲೆ ಆ ಸುಗ್ರೀವನಿಂದಾಗಿ ನಮ್ಮ ಅಣ್ಣನಾದ ವಾಲಿಯನ್ನ ಮತ್ತೆ ಪುನಃ ವಾಲಿ ಹಂತವ್ಯ ಇತಿ ಪೂರ್ವಮುಕ್ತತ್ವಾತ್ ಪುನಃ, ಮೊದಲಿಗೆ ಯಾವ ರೀತಿಯಾಗಿ ಸುಗ್ರೀವ ಬಂದು ವಾಲಿಯನ್ನು ಕೊಲ್ಲಬೇಕು ಅಂತ ಕೇಳಿಕೊಂಡ ಹಾಗೆ ಮತ್ತೊಂದು ಬಾರಿ ಕೇಳಿಕೊಳ್ಳಬೇಕು.
ಮತ್ತೊಂದು ಬಾರಿ ಸುಗ್ರೀವ ಬಂದು ನಮ್ಮ ಅಣ್ಣನಾದ ವಾಲಿಯನ್ನು ಕೊಂದು ಹಾಕು ಅಂತ ಇನ್ನೊಂದು ಬಾರಿ ಕೇಳಿದಾಗ ಏನಾಗತ್ತೆ? ಸುದೃಢಂ, ದೃಢವಾಗತ್ತೆ. ಏನು ಅಂತ? ಸುಗ್ರೀವನಿಗೆ ವಾಲಿಯನ್ನ ಸಂಹಾರ ಮಾಡುವಂತಹ ವಿಚಾರದಲ್ಲಿ ನಿಶ್ಚಯ ಜ್ಞಾನ ಇದೆ ಹೊರತಾಗಿ ಅವನಿಗೆ ಡೋಲಾಯಮಾನ ಇಲ್ಲ ಅಂತ. ಏನೋ ಒಂದು ಸಲ ಸಿಟ್ಟಿನಿಂದ ಹೇಳಿದ, ರಾಮ ನಮ್ಮ ಅಣ್ಣನ ಕೊಂದು ಹಾಕು ಅಂದ ತಕ್ಷಣ ರಾಮ ಕೊಂದು ಬಿಟ್ಟ ಅಂತ ಆದರೆ ಆಗ ಮುಂದೆ ಸುಗ್ರೀವನಿಗೆ ಪಶ್ಚಾತ್ತಾಪ ಆಗಬಾರ್ದು. ಒಂದು ಸಲ ಕೇಳೋದಲ್ಲ, ಇನ್ನೊಂದು ಸಲ ಕೇಳಲಿ. ಇನ್ನೊಂದು ಸಲ ಕೇಳಿದಾಗ ಅವನು ಸಂಹಾರ ಮಾಡೋಣ, ಅಲ್ಲೇವರೆಗೆ ಕಾಯೋಣ ಅನ್ನುವಂತಹ ಒಂದು ವಿಚಾರದಿಂದಾಗಿ ತಾನು ತೇನೋದಿತೋತ ಸುದೃಢಂ ಪುನರಾಗತೇನ, ಅದರಿಂದಾಗಿ ತೇನ ಸುಗ್ರೀವೇನ, ಅವನು ಉದಿತಃ, ಮತ್ತೆ ತಾನು ಕೇಳಿಕೊಂಡಾಗ ವಾಲಿಯನ್ನು ಕೊಲ್ಲು ಅಂತ ಕೇಳಿಕೊಂಡಾಗ ಆವಾಗ ಅವನ ವಧನ ಮಾಡುವುದು, ಸಂಹಾರ ಮಾಡೋದು ನಿಶ್ಚಯವಾಗತ್ತೆ ಎನ್ನುವಂತಹದ್ದು ತಿಳಿಸೋದಕ್ಕೋಸ್ಕರವಾಗಿ ಭಗವಂತ ವಾಲಿಯನ್ನ ಮೊದಲನೇ ಯುದ್ಧದಲ್ಲಿ ಸಂಹಾರ ಮಾಡಿಲ್ಲ ಎನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಇಷ್ಟ ಆಯ್ತು. ವಾಲಿ ಹತ್ರ ಬಂದು ಸುಗ್ರೀವನು ರಾಮಚಂದ್ರ ದೇವರ ಹತ್ರ ಒಂದು ಬಾರಿ ಯುದ್ಧವಾಗತ್ತೆ. ಯುದ್ಧವಾದ ಮೇಲೆ ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಕೇಳ್ತಾನೆ, ರಾಮ ಯಾಕೆ ಯುದ್ಧ ಮಾಡಿಲ್ಲ ನೀನು ಅಂತ ಕೇಳಿದಾಗ, ಯಾಕೆ ವಾಲಿಯನ್ನು ಹೊಡೆದಿಲ್ಲ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ಇಲ್ಲಪ್ಪ, ನನಗೆ ಪರಸ್ಪರವಾಗಿ ನಿಮ್ಮಲ್ಲಿ ಯಾರು ಅಂತ ನನಗೆ ಗುರುತು ಹಿಡಿಲಿಕ್ಕಾಗಲಿಲ್ಲ, ಯಾಕೆ ಕೊಂದಿಲ್ಲ ಅಂತ. ಅಷ್ಟೇ ಅಲ್ಲ, ಮತ್ತೆ ಇಷ್ಟು ವಿಚಾರ ಹೇಳಿದ ಮೇಲೆ ಸುಗ್ರೀವ ಹೇಳ್ತಾನೆ, ಇಲ್ಲ ಇವತ್ತ್ಯಾಕೋ ನೀನು ಕೊಂದಿಲ್ಲ ಸರಿ, ಆದರೆ ನಾಳೆ ಮತ್ತೆ ನೀನು ವಾಲಿಯನ್ನ ಕೊಲ್ಲಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ರಾಮಾಜ್ಞೆಗೆ ಬಲತಯಾರ ವಿಜೇ ವಿಭಕ್ತೆ ವಾಯೋಸುತೇರ ರಘುಬೇನ ಶರೇ ಪ್ರಮುಕ್ತೆ ಶುತ್ವಾಸ್ಯ ಶಬ್ದ ಮತುಲಂ ಹೃದತೇನ ವಿದ್ಧ ಇಂದ್ರಾತ್ಮಜೋ ಗಿರಿರಿವಾ ಪತದಾಶು ಸನ್ನಹ. ರಾಮನಿಗೆ ಗ್ಯಾರಂಟಿ ಆಯಿತು. ಸರಿ, ಒಂದು ಸಲ ಹೇಳಿದ ಮಾತ್ರಕ್ಕೆ ಕೊಲ್ಲಬಾರದು, ಮತ್ತೆ ಬಂದು ಕೇಳ್ಕೊಂಡಿದ್ದಾನೆ, ಸರಿ ಆಗಲಿ. ಆಗ ರಾಮಚಂದ್ರ ದೇವರು ಹೇಳ್ತಾರೆ, ಹನುಮಂತರಿಗೆ ಆದೇಶ ಮಾಡ್ತಾರೆ, ರಾಮಾಗ್ನಿಗೆ ಇವ ಲತಯ ರವಿಜೆ ವಿಭಕ್ತೆ ವಾಯೋಹೋ ಸುತೇನ ರಘುಪೇನ ಶರೇ ಪ್ರಮುಕ್ತೆ. ವಾಯುಸುತನಾದ ಹನುಮಂತನಿಗೆ ರಾಮದೇವರು ಆಜ್ಞೆ ಮಾಡ್ತಾರೆ. ಏನು ಅಂತಂದ್ರೆ ನೀನು ಒಂದು ಹೂವಿನ ಹಾರವನ್ನ ಸುಗ್ರೀವನಿಗೆ ಕೊರಳಿಗೆ ಹಾಕು. ಸುಗ್ರೀವನ ಕೊರಳಿಗೆ ಒಂದು ಹೂವಿನ ಮಾಲೆಯನ್ನು ಹಾಕು ಅಂತ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಆದೇಶವನ್ನು ಮಾಡ್ತಾರೆ. ಆಗ ಏನು, ಯುದ್ಧ ಮಾಡುವಂತಹ ಸಮಯದಲ್ಲಿ ಯಾರು ಈ ಹೂವಿನ ಮಾಲೆಯನ್ನು ಹಾಕಿಕೊಂಡಿದ್ದಾರೆ ಅವನು ಸುಗ್ರೀವ, ಯಾರು ಹಾಕಿಕೊಂಡಿಲ್ಲ ಅವನು ವಾಲಿ ಎನ್ನುವಂತಹ ಗುರುತು. ಈ ಗುರುತು ಹಿಡಿಯಕ್ಕೆ ಅನುಕೂಲವಾಗತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮಚಂದ್ರ ದೇವರು ಹೇಳಿದ್ದು ಅಂತನ್ನೋದು ಮೇಲ್ನೋಟದ ಅರ್ಥವೇ ಹೊರತಾಗಿ ನಮ್ಮಂತೆ ಗುರುತಿಡ್ಲಿಕ್ಕೆ ನೀನು ನೀಲಿ ಮಡಿ ಉಟ್ಕೊಂಡು ಹೋದವರು ದೊಡ್ಡವ, ಕೆಂಪು ಮಡಿ ಉಟ್ಕೊಂಡು ಹೋದವರು ಚಿಕ್ಕವ ಅನ್ನುವಂಥ ಗುರುತಲ್ಲಿ ನಾವು ಯಾವ ರೀತಿಯಾಗಿ ಅಬಲೆ ಜವಲೆ ಮಕ್ಕಳಲ್ಲಿ ನಾವು ವ್ಯವಹಾರ ಮಾಡ್ತೀವೋ ಹಾಗೆ ರಾಮಚಂದ್ರ ದೇವರಿಗೆ ಕನ್ಫ್ಯೂಸ್ ಆಯಿತು ಅಥವಾ ಅಜ್ಞಾನ ಇತ್ತು ಅಂತ ಅರ್ಥವಲ್ಲ. ಹೀಗಾದ ತಕ್ಷಣ ಆಗಲಿ ಅಂತ ಹೇಳಿ ಹನುಮಂತ ದೇವರು ಆ ಗಜಪುಷ್ಪದ ಮಾಲೆಯನ್ನ ತಾನು ರಾಮಚಂದ್ರ ದೇವರ ಆಜ್ಞೆಯಂತೆ ಲತಯ ಪುಷ್ಪಮಾಲಯ ರವಿಜೆ ವಿಭಕ್ತೆ ಸತಿ ಸುಗ್ರೀವನ ಕೊರಳಿಗೆ ಹಾಕ್ತಾರೆ. ಅದಾದ ಮೇಲೆ ಶುತ್ವಾಸ ಶಬ್ದ ಮುತಲಂ ಹೃದಿತೇನ ವಿದ್ಧ ಇಂದ್ರಾತ್ಮಜೋ ಗಿರಿರಿವಾ ಪತದಾಶು ಸನ್ನಹ. ಯುದ್ಧ ಪ್ರಾರಂಭವಾಗುತ್ತೆ. ಸುಗ್ರೀವ ಹಾಗೂ ವಾಲಿ ಎರಡನೇ ದಿನ ಯುದ್ಧ. ಪರಸ್ಪರವಾಗಿ ಯುದ್ಧವಾಗ್ತಾ ಇದೆ. ಯುದ್ಧ ಆಗುವಂತಹ ಪ್ರಸಂಗದಲ್ಲಿ ರಾಮಚಂದ್ರ ದೇವರು ಹಿಂದಿನಿಂದ ಒಂದು ಬಾಣದ ಪ್ರಯೋಗವನ್ನು ಮಾಡ್ತಾರೆ. ಆ ಬಾಣ ಪ್ರಯೋಗದಿಂದಾಗಿ ಪ್ರಯೋಗ ಮಾಡಿ ಆ ಬಾಣದ ಶಬ್ದ ಶುತ್ವಾಸ ಶಬ್ದ ಮತುಲಂ ಹೃದಿತೇನ ವಿದ್ಧ, ಆ ಬಾಣದ ಶಬ್ದವನ್ನ ಕೇಳಿದ ಕ್ಷಣ ತಾನು ಎಚ್ಚರ ತಿರುಗಿ ನೋಡೋದರಲ್ಲೇನೆ ಅವನ ಹೃದಯಕ್ಕೇನೆ ಆ ಬಾಣದ ಪ್ರಯೋಗ ಆಗಿ ಆ ಬಾಣದ ಏಟಿನಿಂದಾಗಿ ತಾನು ಮೂರ್ಛಿತನಾಗಿ ವಾಲಿ ಬಿದ್ದು ಬಿಡ್ತಾನೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಶುತ್ವಾಸ ಶಬ್ದ ಮತುಲಂ ಹೃದಿತೇನ ವಿದ್ಧ ಇಂದ್ರಾತ್ಮಜ ಗಿರಿರಿವಾ ಪತದಾಶು ಸನ್ನಹ. ಭಕ್ತೋ ಮಮೈಷ ಯದಿ ಮಾ ಭವಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರಃ ಯೋಗ್ಯೋ ವಧೋ ನಹಿ ಜನಸ್ಯ ಪದಾನ ತಸ್ಯ ರಾಜ್ಯಾರ್ಥಿನಾ ರವಿಸುತೇನ ವಧೋರ್ತಿತಶ್ಚ.
ಭಕ್ತ ಮಮೇಶ ಇದಿ ಮಾಂ ಅಭಿಪಶ್ಯತೀಹ. ಯಾಕೆ ವಾಲಿಯನ್ನ ಸಂಹಾರ ಮಾಡಿದ ರಾಮ? ಹಿಂದಿನಿಂದ ಯಾಕೆ ಸಂಹಾರ ಮಾಡಿದ ಅಂತಂದ್ರೆ, ರಾಮ ಹೇಳ್ತಾನೆ, ಅವನು ನನ್ನ ಭಕ್ತ. ಭಕ್ತ ಮಮೈಷ ಯದಿ ಮಾಂ ಅಭಿಪಶ್ಯತೀಹ. ವಾಲಿ ನನ್ನ ಭಕ್ತ. ನನ್ನ ಭಕ್ತನಾದ ವಾಲಿ ಒಂದು ವೇಳೆ ನಾನು ಎದುರಿಗೆ ಕಂಡೆ ಅಂತಾದರೆ, ತಾನು ಶತ್ರು ಪಕ್ಷದಲ್ಲಿರ್ತಕ್ಕಂತಹ ನನ್ನನ್ನು ಅವನು ಕಂಡ ಅಂತಾದರೆ, ತಾನು ತಕ್ಷಣದಲ್ಲೇನೆ ಅವನು ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರ. ತಕ್ಷಣದಲ್ಲೇನೆ ತಾನು ವಿಚಾರ ಮಾಡದೇನೆ ಶತ್ರು ಪಕ್ಷಸ್ಥನಾದಂತಹ ನನ್ನ ಕಾಲಿಗೆ ಬಿದ್ದು ಅವನು ನಮಸ್ಕಾರವನ್ನು ಮಾಡಿ ತಾನು ಶರಣಾಗತನಾಗ್ತಾನೆ. ಇದು ಧ್ರುವಂ, ನಿಶ್ಚಯ. ಹಾಗಿರುವಾಗ ಯೋಗ್ಯೋ ವಧೋ ನಹಿ ಜನಸ್ಯ ಪದಾನತಸ್ಯ ರಾಜ್ಯಾರ್ಥಿನ ರವಿಸುತೇನ ವಧೋರ್ತಿತಶ್ಚ. ಆಗಲಿ ಏನಾಯ್ತು? ಈಗ ಕಾಲಿಗೆ ಬಂದು ಬಿದ್ದರೆ ಬೀಳಲಿ, ಏನೀಗ ಅಂತಂದರೆ ಹಾಗಲ್ಲ. ಒಂದು ಬಾರಿ ಶರಣಾಗತರಾದಂತಹ ವ್ಯಕ್ತಿಯನ್ನ ನಾವು ಕೊಲ್ಲಬಾರದು. ಕೊಲ್ಲೋದು ಸರಿಯಾದದ್ದಲ್ಲ. ಸರಿ, ಅವನು ಬಂದು ಕಾಲಿಗೆ ಬಿದ್ದರು, ನೀನು ಅವನು ಕ್ಷಮಿಸ್ಬಿಡಬಹುದಾಗಿತ್ತಲ್ಲ, ಒಬ್ಬ ಪ್ರಾಣವನ್ನ ತೆಗೆಯೋದು ಉಳಿತಲ್ಲ ಅಂತಂದರೆ ಇಲ್ಲ. ರಾಜ್ಯಾರ್ಥಿನ ರವಿಸುತೇನ ವಧೋರ್ತಿತಶ್ಚ. ಇಲ್ಲಿ ವಾಲಿಯನ್ನ ಸಂಹಾರ ಮಾಡಬೇಕು. ಯಾಕೆ? ರಾಜ್ಯಕ್ಕೋಸ್ಕರವಾಗಿ ಅಂತ ಸುಗ್ರೀವ ತಾನು ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಸುಗ್ರೀವನನ್ನ ಪ್ರಾರ್ಥನೆಗೆ ರಾಜ್ಯಕ್ಕೋಸ್ಕರವಾಗಿ ತಾನು ಆ ವಾಲಿಯನ್ನ ಸಂಹಾರ ಮಾಡಬೇಕು ಅಂತನೋದು ಅವನ ಪ್ರಾರ್ಥನೆ. ಹೀಗಾಗಿ ಆ ಪ್ರಾರ್ಥನೆಗೋಸ್ಕರವಾಗಿ ವಾಲಿಯನ್ನ ಸಂಹಾರ ಮಾಡುವಂತಹ ಪ್ರಸಂಗ ನೋಡಿ. ಎಷ್ಟು ಒಂದು ರೀತಿಯಾದಂತಹ ವಿಚಾರ ಮಾಡುವಂತಹ ಒಂದು ಪ್ರಸಂಗ. ಹಿಂದೆ ನಿಂತು ಯಾಕೆ ಹೊಡೆದಿ ಅಂತಂದರೆ, ಮುಂದೆ ಬಂದು ನಿಂತು ಬಿಟ್ರೆ ಅವನಿಗೆ ನಾನು ಶತ್ರು ಪಕ್ಷದಲ್ಲಿದ್ದೇನೆ ಎನ್ನುವಂತಹ ದ್ವೇಷ ಇರೋದಿಲ್ಲ. ಅಂತೂ ಸರ್ವೋತ್ತಮನಾದ ನಾನು ಬಂದಿದ್ದೇನೆ ಅಂಥೇಳಿ ನನ್ನಲ್ಲೇ ಶರಣಾಗತನಾಗ್ತಾನೆ. ಶರಣಾಗತನಾದ ನಾನಾದರೆ ಹೇಗೆ ಅವನು ಹೊಡೆಯಲಿ? ಹೊಡೆಯೋದು ಬೇಡ ಅಂತ ಬಿಟ್ಟರೆ, ಇವನಿಗೆ ನಾನು ಪ್ರತಿಜ್ಞೆಯನ್ನು ಕೊಟ್ಟಿದ್ದೇನೆ, ಸುಗ್ರೀವನಿಗೆ ನಿಮ್ಮ ಅಣ್ಣನಾದ ವಾಲಿಯನ್ನು ಸಂಹಾರ ಮಾಡ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟಿದ್ದೇನೆ. ಆ ಮಾತು ಕೂಡ ಮೀರಿದಂತಾಗತ್ತೆ. ನಾನು ಕೊಟ್ಟಂತಹ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ, ಯಾವತ್ತೂ ಕೂಡ ಅಸತ್ಯವಲ್ಲ. ಹೀಗಾಗಿ ಅದನ್ನೂ ಉಳಿಸ್ಬೇಕು, ಇದನ್ನು ನಾನು ಉಳಿಸ್ಬೇಕು. ಹೀಗಾಗಿ ನಾನು ಅವನ ಹಿಂದಿಂದ ಬಾಣ ಪ್ರಯೋಗವನ್ನು ಮಾಡದೆ ಎನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ತಿಳಿಯಬಹುದು. ಇಲ್ಲಿ ಟಿಪ್ಪಣಿಕಾರ ಮತ್ತೆ ಮೇಲೆ ಚರ್ಚೆ ಮಾಡ್ತಾರೆ. ಸರಿ ವಾಲಿಯನ್ನ ಸಂಹಾರ ಮಾಡದೆ, ವಾಲಿಯನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ ಮಾತನ್ನಾರು ಕೊಟ್ಟಿದ್ದು ಯಾಕೆ? ಸುಗ್ರೀವನ ಅಪೇಕ್ಷೆ ತೆಗೆದುಕೊಂಡು ಸೀತೆಯನ್ನ ಹುಡುಕುವ ಬದಲಾಗಿ ವಾಲಿಯ ಉಪಕಾರವನ್ನ ಪಡೆದು ವಾಲಿಯನ್ನೇ ಹೆಲ್ಪ್ ಆಗಿ ತಗೊಂಡು ಅವನನ್ನ ಹೆಲ್ಪ್ ತಗೊಂಡು ನೀವು ಸೀತೆಯ ಅನ್ವೇಷಣೆಯನ್ನು ಮಾಡ್ಬೋದಲ್ಲ, ಸೀತೆಯನ್ನು ಹುಡುಕ್ಬೋದಲ್ಲ ಅಂತಂದರೆ ಅಲ್ಲಿ ಹೇಳ್ತಾರೆ, ಅಂದರೆ ರಾಮಚಂದ್ರ ದೇವ ವಾಲಿಯನ್ನ ಸಹಾಯ ತೆಗೆದುಕೊಂಡೀವಿ ಅಂತಾದರೆ ಶ್ರೀರಾಮಚಂದ್ರ ದೇವರಿರ್ತಕ್ಕಂತಹ ಪೌರುಷ ಹೊರಗೆ ಬರೋದಿಲ್ಲ ಅಂತ. ರಾಮನಿರ್ತಕ್ಕಂತಹ ಪೌರುಷ, ಹಂಗಾದ್ರೆ ರಾಮನಕ್ಕಿಂತ ವಾಲಿ ಬಲಿಷ್ಠ ಅಂತ ಅರ್ಥ ಅಲ್ಲ. ಇಲ್ಲಿ ತಾತ್ಪರ್ಯ ಹೀಗಿದೆ, ವಾಲಿ ಹಾಗೂ ರಾವಣ ಇವರಿಬ್ಬರಲ್ಲಿ ರಾವಣನಕ್ಕಿಂತ ವಾಲಿ ಭಾರಿ ಬಲಿಷ್ಠ. ರಾವಣ ಹಾಗೂ ಸುಗ್ರೀವ ಇವರಿಬ್ಬರಲ್ಲಿ ಸುಗ್ರೀವ ವಾಲಿ ರಾವಣಕ್ಕಿಂತ ಬಹಳ ಬಲದಲ್ಲಿ ಕಡಿಮೆ, ಬಲಿಷ್ಠ, ದುರ್ಬಲ. ಈಗ ದುರ್ಬಲನಾದ ಸುಗ್ರೀವನ ಸಹಾಯವನ್ನ ಪಡೆದುಕೊಂಡು ಹೋದಿವಿ ಅಂತಾದರೆ ರಾಮನ ಯುದ್ಧದಲ್ಲಿ ರಾಮಚಂದ್ರ ದೇವರ ಪೌರುಷ ಅಂತ ಜಗತ್ತಿಗೆ ಹೊರಗೆ ಬರುತ್ತೆ. ಸುಗ್ರೀವನ ಸಹಾಯವಿಲ್ಲದೆ ವಾಲಿಯ ಸಹಾಯವನ್ನ ತೆಗೆದುಕೊಂಡು ಹೋದ್ವಿ ಅಂತಾದರೆ, ವಾಲಿ ಒಂದು ಬಾರಿ ಆಗಲೇ ರಾವಣನನ್ನ ತನ್ನ ಕೊಂಕಲಲ್ಲಿ ಹಾಕೊಂಡಂತಹ ವ್ಯಕ್ತಿ, ಭಾರೀ ಪರಾಕ್ರಮಿಯಾದಂತಹ ವಾಲಿಯ ಸಹಾಯವನ್ನು ತೆಗೆದುಕೊಂಡು ಹೋದ ಅಂತಾದರೆ ಇಲ್ಲಿ ರಾಮಚಂದ್ರ ದೇವರು ಬೇಕಾಗಿಲ್ಲ ರಾವಣನ ಕೊಲ್ಲಿಕ್ಕೆ. ವಾಲಿ ಒಬ್ಬನೇ ಸಾಕು, ಕ್ಷಣದಲ್ಲೇನೆ ಸೀತೆಯನ್ನು ತಂದುಕೊಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಆ ವಾಲಿಯಿಂದ ಈ ಸೇವೆಯನ್ನ ಮಾಡಿಸಬಾರದು.
ನೊಂದು ವಾಲಿಯಿಂದ ಈ ಸೇವೆಯನ್ನು ಮಾಡಿಸ್ತೀವಿ ಅಂತಾದರೆ ರಾಮಚಂದ್ರ ದೇವರ ಪೌರುಷ ಅಂತ ಜಗತ್ತಿಗೆ ಬರೋದಿಲ್ಲ ಅನ್ನುವಂತಹ ಒಂದು ಸಮಾಧಾನ. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ವಾಲಿ ಇವನು ಸುಗ್ರೀವನ ಮಡದಿಯನ್ನು ಅಪಹರಣ ಮಾಡಿರ್ತಕ್ಕಂತಹ ವ್ಯಕ್ತಿ, ರಾವಣ ಸೀತೆಯನ್ನು ಅಪಹರಣ ಮಾಡಿರ್ತಕ್ಕಂತಹ ವ್ಯಕ್ತಿ. ವಾಲಿಯೂ ತಮ್ಮನಾದ ಸುಗ್ರೀವನ ಮಡದಿಯನ್ನು ಅಪಹರಣ ಮಾಡಿದ್ದಾನೆ. ರಾವಣನು ರಾಮಚಂದ್ರ ದೇವರ ಮಡದಿಯಾದ ಸೀತಾಂಶ ಇರತಕ್ಕಂತಹ ಸೀತಾಕೃತಿಯನ್ನು ಅಪಹರಣ ಮಾಡಿದ್ದಾರೆ. ಹೀಗಾಗಿ ಇವರಿಬ್ಬರು ದುಷ್ಟರೇ. ಹೀಗಾಗಿ ಇವರಿಬ್ಬರು ದುಷ್ಟರು ಅಂತಾದಾಗ ರಾವಣ ಒಬ್ಬ ದುಷ್ಟ, ಅವನಲ್ಲಿರ್ತಕ್ಕಂತಹ ತನ್ನ ಮಡದಿಯನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬ ದುಷ್ಟನಾದ ವಾಲಿಯ ಸಹಾಯವನ್ನು ಪಡೆದ ರಾಮ ಎನ್ನುವಂತಹ ಅಪಕೀರ್ತಿಯೂ ಬರುವಂತಹ ಸಾಧ್ಯತೆಗಳಿದೆ. ರಾಮನಿಗೆ ಯಾಕೆ ಒಳ್ಳೆಯವರು ಯಾರು ಸಿಗಲಿಲ್ವಾ? ತನ್ನ ತಮ್ಮನ ಮಡದಿಯನ್ನ ಅಪಹರಣ ಮಾಡಿರ್ತಕ್ಕಂತಹ ವಾಲಿಯ ಸಹಾಯ ಬೇಕಿತ್ತ ಎನ್ನುವಂತಹ ವಿಚಾರಗಳು ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ದುಷ್ಟ ಜನರ ಸಹಾಯವನ್ನು ಪಡೆದ ಅಂತಾದರೆ ರಾಮ ಅವನು ದುಷ್ಟ ಜನರ ಸಹಾಯವನ್ನು ಪಡೆದ. ಹೀಗಾಗಿ ರಾಮ ಆದರ್ಶ ಪುರುಷ ಅಂತ ಆಗೋದಿಲ್ಲ. ಹೀಗಾಗಿ ಹನುಮಂತ ದೇವರ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಿಂದಿನ ಶ್ಲೋಕಗಳು ತಿಳಿದಂತೆ ಯಾರ ಪಕ್ಕದಲ್ಲಿ ಹನುಮಂತ ದೇವರು ನಿಂತಿದ್ದಾರೋ ಆ ವ್ಯಕ್ತಿಗೆ ದೇವರ ಅನುಗ್ರಹ ಮಾಡ್ತಾನೆ. ಹನುಮಂತ ಸುಗ್ರೀವನ ಪಕ್ಕದಲ್ಲಿ ಇದ್ದ. ಹೀಗಾಗಿ ಸುಗ್ರೀವನಿಗೆ ಶ್ರೀರಾಮಚಂದ್ರ ದೇವರು ಅನುಗ್ರಹವನ್ನು ಮಾಡ್ತಾರೆ. ಅದರ ಜೊತೆಗೆ ದುಷ್ಟ ಜನರ ಶಿಕ್ಷಣೆ ಕೊಡುವುದು ಭಗವಂತನ ಕರ್ತವ್ಯ. ಹೀಗಾಗಿ ಈ ವಾಲಿ ಇವನು ಸ್ವಭಾವತಃ ಇವನು ದೇವತೆ ಅಂತಾದರೂ ಈಗ ಅವನು ಮಾಡಿರ್ತಕ್ಕಂಥ ಈ ದುಷ್ಟಕ್ರಿಯೆ, ತಮ್ಮನ ಮಡದಿಯನ್ನು ಅಪಹರಣ ಮಾಡಿರ್ತಕ್ಕಂತಹ ದುಷ್ಟಕ್ರಿಯೆ, ಹೀಗಾಗಿ ಅವನ ದುಷ್ಟ ಜನರ ಶಿಕ್ಷಣಕ್ಕೋಸ್ಕರವಾಗಿ ಈ ಅವತಾರ ಕಾರ್ಯದಲ್ಲಿ ಭಗವಂತ ತಾನು ವಾಲಿಯನ್ನು ಸಂಹಾರ ಮಾಡ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಾರ್ಯಾಣಿ ತಸ್ಯ ಚರಮಾನಿ ವಿಧಾಯ ಪುತ್ರಂ ತ್ವಗ್ರೇ ನಿಧಾಯ ರವಿಜಃ ಕಪಿರಾಜ್ಯ ಆಸೀತ್. ಅದಲ್ಲ, ಕಾರ್ಯಂ ಹ್ಯಭೀಷ್ಟಮಪಿ ತತ್ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋ ನ ಪದಯೋ ಪ್ರಣತಸ್ಯ ಚೈವ ತಸ್ಮಾತ್ ಅದೃಶ್ಯತನೋರೇವ ನಿಹನ್ಮಿ ಶಕ್ರ ಪುತ್ರಂ ತ್ವಿತಿಸ್ಮೃತಮದೃಶ್ಯ ತಯಾ ಜಘಾನ. ಅಷ್ಟೇ ಅಲ್ಲ, ಕಾರ್ಯಂ ಹ್ಯಭೀಷ್ಟಮಪಿ ತತ್ ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋ ನ ಪದಯೋ ಪ್ರಣತಸ್ಯ ಚೈವ. ನೋಡ್ರಿ, ಮೊದಲಿಗೆ ಯಾರು ನನ್ನಲ್ಲಿ ಬಂದು ಶರಣಾಗತರಾಗ್ತಾರೆ ಅವರಿಗೆ ಅಭೀಷ್ಟವನ್ನ, ಪೂರ್ವಂ ಶಸ್ತಃ ಪ್ರಣತಸ್ಯ, ನನಗೆ ಮೊದಲಿಗೆ ಬಂದು ಶರಣಾಗತರಾದಂತಹ ವ್ಯಕ್ತಿಗಳಿಗೆ ಅವರಿಗೆ ಅಭೀಷ್ಟವನ್ನ ತಂದು ಕೊಡುವುದು ನನ್ನ ಕೆಲಸ. ಅದರ ಜೊತೆಗೆ ನನ್ನಲ್ಲಿ ಪ್ರಣತಸ್ಯ ವಧಶಸ್ತಃ ಶ್ಲಾಘ್ಯ ಹಿ, ಅಷ್ಟೇ ಅಲ್ಲ ನಡೆಸಿಕೊಡಬೇಕು. ಹಾಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ಶರಣಾಗತನಾದಂತಹ ವ್ಯಕ್ತಿಯನ್ನು ಕೂಡ ವಧ ಮಾಡುವುದು ಸರಿಯಾದದ್ದಲ್ಲ. ಇಲ್ಲಿ ಸುಗ್ರೀವ ಮೊದಲಿಗೆ ಪೂರ್ವಂ ಪ್ರಣತಸ್ಯ ಅಂದರೆ ಮೊದಲಿಗೆ ಸುಗ್ರೀವ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟ, ನೀನು ವಾಲಿನ ಸಂಹಾರ ಮಾಡಬೇಕು ಅಂತ. ಹೀಗಾಗಿ ಅವನಿಗೆ ಅಭಿಷ್ಟ ಆಗಬೇಕು ಅಂತ ಅನ್ನೋದು ದೇವರ ಕೈಯಲ್ಲೇ ಇದೆ, ದೇವರ ಸಂಕಲ್ಪವೂ ಹಾಗೆ ಇದೆ. ಅದರ ಜೊತೆಗೆ ವಾಲಿಯೂ ಕೂಡ ಒಂದು ವೇಳೆ ಎದುರಿಗೆ ರಾಮಕಂಡ ಅಂತ ಆದರೆ ವಾಲಿಯೂ ಕೂಡ ಬಂದು ನಮಸ್ಕಾರ ಮಾಡಿಬಿಡ್ತಾರೆ. ಆಗ ಏನಾಗತ್ತೆ ಪರಿಸ್ಥಿತಿ ನೋಡಿ. ತಮ್ಮನ ಅಪೇಕ್ಷೆಯನ್ನ ಸತ್ಯ ಮಾಡಬೇಕು, ವಾಲಿ ಒಂದು ವೇಳೆ ಎದುರಿಗೆ ಕಂಡ ಅಂತ ಆದರೆ ಮಾಡಬೇಕಾಗತ್ತೆ. ಹೀಗಾಗಿ ಈ ಒಂದು ಗೊಂದಲದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವು ವಾಲಿಗೆ ನಾವು ಶರಣಾಗತನಾದಂತಹ ವ್ಯಕ್ತಿಯ ಸಂಹಾರ ಮಾಡುವ ಉಚಿತವಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ತಾನು ಹಿಂದೆಯಿಂದ ಸಂಹಾರ ಮಾಡಿದ ಎನ್ನುವಂತಹ ವಿಚಾರವನ್ನು ತಾನು ಹೇಳ್ತಾನೆ. ಆದ್ದರಿಂದ ಅದೃಶ್ಯ ಶರೀರೆಯಾಗಿ ತಸ್ಮಾತ್, ಈ ರೀತಿಯಾದಂತಹ ಪರಿಸ್ಥಿತಿ ಇರ್ತಾ ಇರೋದರಿಂದಾಗಿ ಅದೃಶ್ಯ ತನುರೇವ ನಿಹನ್ಮಿ ಶಕ್ರಪುತ್ರಂ, ಇಂದ್ರಾವತಾರನಾದಂತಹ ಈ ವಾಲಿಯನ್ನ ಅದೃಶ್ಯ ಕಣ್ಣಿಗೆ ಕಾಣದೇನೆ ನಾನು ಅವನು ಕೊಲ್ತೇನೆ ಎನ್ನುವಂತಹ ಶ್ರೀರಾಮನು ತನ್ನ ಸಂಕಲ್ಪ ಮಾಡಿ ಅದೃಶ್ಯನಾಗಿ ಅವನನ್ನು ಕೊಂದ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ.
ಯಃ ಪ್ರೇರಕಃ ಸಕಲಲೋಕಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಛ ಬಲವೀರ್ಯತನುಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ತೇ ಯೇನ ಪುರಾ ಪ್ರಭಗ್ನಂ. ನೋಡಿ, ದೃಷ್ಟಿಗೋಚರ ಪ್ರತಿಭಟಸ್ಯ ಬಲಂ ತ್ವಾಮೇವ ಯಾಸ್ಯತಿ. ಅಲ್ಲ, ಯಾರು ಯಃ ಪ್ರೇರಕ ಸಕಲ ಲೋಕ ಬಲಸ್ಯ ನಿತ್ಯಂ, ಅಷ್ಟೇ ಅಲ್ಲ, ವಾಲಿಗೆ ಇಂದ್ರದೇವರ ರುದ್ರದೇವರ ವರ ಇದೆ ಅಂತ. ಏನು? ಯಾರು ನಿನ್ನೆದುರಿಗೆ ಯುದ್ಧ ಮಾಡ್ತಾರೋ ಅವರ ಅರ್ಧ ಬಲ ನಿನಗೆ ಬಂದು ಬಿಡತ್ತೆ ಅಂತ. ಹೀಗಾಗಿ ರುದ್ರದೇವರ ಬಲ ಇರ್ತಾ ಇರೋದರಿಂದಾಗಿ ಈ ಬಲವನ್ನು ತಿಳಿದಿರತಕ್ಕಂತಹ ರಾಮ ಎದುರಿಗೆ ಬಂದ ಅಂತ ಆದರೆ ರಾಮಚಂದ್ರ ದೇವರ ಸಂಪೂರ್ಣವಾದಂತಹ ಅರ್ಧ ಬಲ ಬಂದು ಬಿಡತ್ತೆ ಅಂತ ಆಗತ್ತೆ. ರಾಮಚಂದ್ರ ದೇವರ ಅರ್ಧಕ್ಕರ್ಧ ಬಲ ಬಂತು ಅಂತ ಆದರೆ ರಾಮಚಂದ್ರ ದೇವರು ಎಲ್ಲಿ ಸೋತು ಹೋಗ್ತಾರೋ ಏನೋ ಅನ್ನೋ ಕಾರಣಕ್ಕೆ ರಾಮಚಂದ್ರ ದೇವರು ವಾಲಿಯನ ಹಿಂದೆಯಿಂದ ಬಾಣವನ್ನು ಬಿಟ್ಟು ಸಂಹಾರ ಮಾಡಿದ ಎನ್ನುವಂತಹ ಮಾತು ಏನಾದರೂ ಯಾರಾದರೂ ಆಡಿದರೆ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ವಾಲಿಯ ಪರಾಕ್ರಮ, ವಾಲಿಯ ವರದ ಬಲದಿಂದಾಗಿ ರಾಮಚಂದ್ರ ದೇವರು ಹಿಂದೆ ನಿಂತು ಬಾಣವನ್ನು ಪ್ರಯೋಗ ಮಾಡಿದ ಅಂತ ಹೇಳೋದಾದರೆ ಹಾಗೆ ಹೇಳಿಕ್ಕೆ ಬರೋದಿಲ್ಲ. ರಾಮಚಂದ್ರ ದೇವರು ಈ ಕಾರಣದಿಂದಾಗಿ ಬಾಣವನ್ನು ಹಿಂದೆ ನಿಂತು ಪ್ರಯೋಗ ಮಾಡಲಿ. ಯಾಕೆ ಅಂದರೆ ರಾಮಚಂದ್ರ ದೇವರ ಸಾಮರ್ಥ್ಯ ಏನು, ಯಾರ ಪ್ರೇರಣೆಯಿಂದಾಗಿ ಸಕಲ ಲೋಕ ಬಲಸ್ಯ ನಿತ್ಯಂ, ಎಲ್ಲ ಲೋಕದ ಬಲ, ಜಗತ್ತಲ್ಲಿ ಯಾವ ಯಾವ ದೇವತೆಗಳು ಇರ್ತಾರೆ ಎಲ್ಲ ದೇವತೆಗಳಿಗೆ ಬಲವನ್ನು ಕೊಡೋನು ಭಗವಂತ. ಅವನಷ್ಟೇ ಅಲ್ಲ, ಪೂರ್ಣ ಅವ್ಯಯ ಉಚ್ಛ ಬಲ ವೀರ್ಯ ತನು ಸ್ವತಂತ್ರ ಅಂತ ಹೇಳ್ತಾರೆ. ಭಗವಂತ ಪೂರ್ಣನಾದವ, ಪೂರ್ಣ ಭಗವಂತ ಪೂರ್ಣ, ಅಷ್ಟೇ ಅಲ್ಲ, ಪೂರ್ಣೇ ಅವ್ಯಯೇ ಬಲಸ್ಯ ಪ್ರೇರಕ ನಿತ್ಯಂ ಸರ್ವತ್ರ. ಭಗವಂತ ಪರಿಪೂರ್ಣನಾದವ, ಅವ್ಯಯ ಅಂತಂದ್ರೆ ನಾಶರಹಿತ, ಉಚ್ಛ ಅಂತಂದ್ರೆ ಉತ್ಕೃಷ್ಟನಾದವ, ಉತ್ಕೃಷ್ಟ ಅಂತಂದ್ರೆ ಈ ಸರ್ವೋತ್ತಮನಾದವ ಅಂತರ್ಥ. ಬಲವೀರ್ಯ ತನುಹು, ಅವನ ದೇಹ ಹೇಗಿದೆ, ಬಲ ವೀರ್ಯಗಳಿಂದ ಕೂಡಿರ್ತಕ್ಕಂಥವನ ರಾಮಚಂದ್ರ ದೇವರು. ಹೀಗಿರ್ತಕ್ಕಂತಹ ರಾಮಚಂದ್ರ ದೇವರಿಗೆ ಈ ವಾಲಿಯ ಬರದ ಬಲದಿಂದಾಗಿ ಹೆದರಿಕೊಂಡು ಹಿಂದಿಂದ ಬಾಣಪ್ರಯೋಗವನ್ನು ಮಾಡಿದ ಅಂತ ಹೇಳೋದು ಎಷ್ಟು ಸಮ್ಮತವಾಗುತ್ತೆ? ಸಮ್ಮತ ಆಗೋದಿಲ್ಲ. ಅಷ್ಟೆಲ್ಲ ಸ್ವತಂತ್ರನಾದ ರಾಮ, ತಸ್ಯ ರಾಮಸ್ಯ ಅಯಂ ವಾನರಃ ವಾಲಿ ಕಿಂ ಕರ್ತ. ಈ ಸ್ವತಂತ್ರನಾದ ಪೂರ್ಣಾವ್ಯೋಚ್ಛ ಬಲವೀರ ತನುಸ್ವತಂತ್ರನಾದ ಸಕಲ ಲೋಕಗಳಿಗೆ ನಿತ್ಯದಲ್ಲಿಯೂ ಕೂಡ ಬಲವನ್ನು ಕೊಡುವ, ಎಲ್ಲ ದೇವತೆಗಳಿಗೂ ಪ್ರೇರಣೆ ಮಾಡುವ ಈ ರಾಮನಿಗೆ ಕಿಂ ತಸ್ಯ ದೃಷ್ಟಿಪಥಗಸ್ಯ ಚ ವಾನರೋಯಂ, ಈ ವಾನರನಾದ ವಾಲಿಯ ದೃಷ್ಟಿ ಬೀಳೋದ್ರಿಂದ ಏನಾಗ್ಲಿಕ್ಕೆ ಸಾಧ್ಯ ಇದೆ? ಏನೇನೇನೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅಯಂ ಕರ್ತೇಶಾಚಪಿ ಏ ಪುರಾ ಪ್ರಭಗ್ನಂ. ಯಾಕೆ ಅಂತಂದರೆ ಈ ರಾಮ ಯಾರು ಗೊತ್ತಾ? ರುದ್ರದೇವರ ಯಾವ ಶಿವಧನುಸ್ಸನ್ನ ಭಂಗ ಮಾಡಿರ್ತಕ್ಕಂತಹ ರಾಮ ಇವನು. ಶಿವಧನುಸ್ಸನ್ನ ಭಂಗ ಮಾಡಿರ್ತಕ್ಕಂತಹ ರಾಮಚಂದ್ರ ದೇವರಿಗೆ ಶಿವನ ವರ ಪಡೆದಿರ್ತಕ್ಕಂತಹ ವಾಲಿಯ ವರವನ್ನ ಮೀರಿ ಅವರನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಅಂತೇನು? ಬ್ರಹ್ಮದೇವರ ವರವನ್ನೇ ಮೀರಿರ್ತಕ್ಕಂಥ ಎಲ್ಲ ಅಸುರರನ್ನ, ರಾಕ್ಷಸರನ್ನ ಹಿಂದಿನ ಶ್ಲೋಕಗಳಿಗೆ ಕೇಳಿದ್ದೇವೆ, ಕೊಂದು ಹಾಕಿದ ಅಂತ. ಹಾಗಿರುವಾಗ ಇಂದ್ರದೇವರ, ರುದ್ರದೇವರ ವರವನ್ನು ಪಡೆದಿರ್ತಕ್ಕಂತಹ ಈ ವಾಲಿಗೆ ಹೆದರಿ ರಾಮಚಂದ್ರ ದೇವರ ಹಿಂದಿನಿಂದ ಬಾಣವನ್ನು ಪ್ರಯೋಗ ಮಾಡಿದ ಅಂತ ಹೇಳೋದು ಸರಿಯಾದದ್ದಲ್ಲ. ಅಂದರೆ ಅವನಿಗೇನು ವರ ಇತ್ತು ಅಂತಂದ್ರೆ, ನಿನ್ನ ದೃಷ್ಟಿಗೆ ಯಾರ್ಯಾರು ಕಾಣಿಸ್ತಾರೋ ಅವರ ಅರ್ಧ ಬಲ ನಿನಗೆ ಬರಲಿ ಅಂತ ರುದ್ರದೇವರ ವರ ಅಂತ ಒಬ್ರು ಹೇಳ್ತಾರೆ, ಇಂದ್ರದೇವರ ವರ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ವಿಚಾರದಿಂದಾಗಿ ರಾಮ ಏನಾದರೂ ಹಿಂದಿನಿಂದ ಪ್ರಯೋಗ ಮಾಡಿದ ಬಾಣ ಅಂತಂದ್ರೆ ಅದು ಸರಿಯಾದದ್ದಲ್ಲ, ಹಾಗೆಲ್ಲ ತಿಳಿಯಬಾರದು ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಸನ್ನೇಥ ವಾಲಿನಿ ಜಗಾಮ ಚ ತಸ್ಯ ಪಾರ್ಶ್ವಂ ಪ್ರಾಹೈನಮಾರ್ದ್ರವಚಸಾ ಇತಿ ವಾಂಚಸಿತ್ವಂ ಉಚ್ಚೀವ ಇಷ್ಯ ಇತಿ ನೈಚ್ಛದಸೌ ತ್ವದಗ್ರೇ ಕೋ ನಾಮ ನೆಚ್ಛತಿ ಮೃತಿಂ ಪುರುಷೋತ್ತಮೇತಿ. ನೋಡ್ರಿ, ಸನ್ನೇತ ವಾಲಿನಿ ಜಗಾಮಚ ತಸ್ಯ ಪಾರ್ಶ್ವಂ. ವಾಲಿನಿ ಸನ್ನೇಸತಿ, ಮೂರ್ಛಿತೇ ಸತಿ ಬಾಣ ಪ್ರಯೋಗವನ್ನು ಮಾಡಿದ. ವಾಲಿ ಮೂರ್ಛಿತನಾಗಿ ಕೆಳಗೆ ಬಿದ್ದ. ರಾಮಚಂದ್ರ ದೇವರು ವಾಲಿ ಸಮೀಪಕ್ಕೆ ಬಂದು ವಾಲಿಯನ್ನು ಕುರಿತು ಹೇಳ್ತಾರೆ. ಸ್ನೇಹಪಾತೇನ, ಬಹಳ ಪ್ರೀತಿಯಿಂದ ಭಗವಂತ ಮಾತಾಡ್ತಾನೆ.
ಆರ್ದ್ರ ಸ್ನೇಹಾಮೃತೇನ ಅಂದ್ರೆ ಆರ್ದ್ರ ವಚಸ, ಕಣ್ಣಿನಲ್ಲಿ ನೀರು ತಂದುಕೊಂಡು ಭಗವಂತ ತಾನು ಪ್ರೀತಿಯಿಂದ ತುಂಬಿದ ಮಾತನ್ನ ಆಡ್ತಾನೆ. ಏನು ಅಂತಂದ್ರೆ ಉಜ್ಜೀವ ಇಷ್ಯಸಿ ಇತಿ ನೈಚ್ಛದಸೋ ತ್ವದಗ್ರೆ ಕೋರಾಮ ನೆಚ್ಛತೆ ಮೃತಿಂ ಪುರುಷೋತ್ತಮೇತಿ. ರಾಮಚಂದ್ರ ದೇವರು ಅವನು ಕೇಳ್ತಾರೆ, ವಾಕ್ಯಾಮೃತೇನ ಆರ್ದ್ರೀಕೃತ್ವ ವಿಮೂರ್ಛಿತಂ, ವಾಲಿನ ಕುರಿತು ಹೇಳ್ತಾರೆ, ಹೇ ವಾಲಿ ಜೀವನಾಮಿತಿ ಶೇಷ ಯದಿ ವಾಂಛಸಿ ತರ್ಹಿ ಉಜ್ಜೀವಯಿಷ್ಯಸಿ. ವಾಲಿ ನೋಡು, ಇನ್ನೂ ಸಮಯ ಮೀರಿಲ್ಲ, ನನಗೆ ಇನ್ನು ಏನಾದರೂ ಜೀವನ ಮಾಡಬೇಕು, ಬದುಕಬೇಕು ಅಂತ ಅಪೇಕ್ಷೆ ಇತ್ತು ಅಂತಾದರೆ ಹೇಳು, ತಕ್ಷಣದಲ್ಲೇ ನಾನು ಬದುಕಿಸ್ತೇನೆ ಅಂತ ರಾಮಚಂದ್ರ ದೇವರು ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ, ಅವನು ವಾಲಿ ತಾನು ಜೀವ ಮತ್ತೆ ಬದುಕಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಪಡಲಿಲ್ಲ. ಅವನು ಹೇಳ್ತಾನೆ, ಉಜ್ಜೀವೈಷಿ ನೈಚ್ಛದವಸು ತ್ವದಗ್ರೆ ಕೋರಾಮ ನೆಚ್ಛತಿ ಮೃತಿಂ. ಸ್ವಾಮಿ, ನಿನ್ನ ಕೈಯಲ್ಲಿ ನಾನು ಮರಣವನ್ನು ಹೊಂದುತ್ತಾ ಇದ್ದೇನೆ ಅಂತಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನು? ನಿನ್ನ ಕೈಯಲ್ಲಿ ಸಾಯಲಿಕ್ಕೆ ಯಾರು ತಾನೇ ಅಪೇಕ್ಷೆ ಪಡಲ್ಲ, ನಿನ್ನ ಕೈಯಲ್ಲಿ ಮರಣವನ್ನು ಹೊಂದಲಿಕ್ಕೆ ಯಾರು ತಾನೇ ಅಪೇಕ್ಷೆ ಪಡಲ್ಲ. ಹಾಗಿರುವಾಗ ನಿನ್ನ ಕೈಯಲ್ಲಿ ಮರಣವನ್ನು ಹೊಂದಲಿಕ್ಕೆ ನಾನು ಬಹಳ ಪುಣ್ಯವಂತನಾಗಿದ್ದೇನೆ, ಬಹಳ ಭಾಗ್ಯವಂತನಾಗಿದ್ದೇನೆ. ಅದರಿಂದಾಗಿ ಈ ಅಪೇಕ್ಷೆಯನ್ನು ಕೋನಾಮನೆಚ್ಛತಿ, ಯಾರು ತಾನೇ ನಿನ್ನ ಕೈಯಲ್ಲಿ ಮರಣವನ್ನು ಹೊಂದಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಎಲ್ಲರೂ ಕೂಡ ನಿನ್ನ ಕೈಯಲ್ಲಿ ಸಾಯಲಿಕ್ಕೆ ಅಪೇಕ್ಷೆ, ಬದುಕುವಂತಹ ಅಪೇಕ್ಷೆ ಇಲ್ಲ ಎನ್ನುವಂಥ ವಿಚಾರವನ್ನು ಹೇ ಪುರುಷೋತ್ತಮ ತ್ವದಗ್ರೆ ಕೋರಾಮಕ ಪ್ರಸಿದ್ಧ ಪುರುಷ ಜ್ಞಾನಿ ಮೃತಿ ನೆಚ್ಛತಿ ಅಸೋ ವಿಶ್ವಕರ್ತ ಇತಿ ಕಶ್ಚತುರ್ಮುಖ ಸ್ವನೀಯತ ಕಾಲಿ ಇಚ್ಛತಿ ನಾಮ ಶುಚ್ಯಾದೋ ಪ್ರಿಯ ನೆಚ್ಛೇ ಸಹ ಕಹ ಕುತ್ಸಿತಃ ಪುರುಷ ನಾಮ. ಹೀಗೆ ಇಷ್ಟು ವಾಲಿಯ ಒಂದು ಭಕ್ತಿ ನೋಡಿ. ರಾಮಚಂದ್ರ ದೇವರು ಸರಿಯಾಗಿ ಹೇಳಿದ, ವಾಲಿ ನನ್ನ ಒಂದು ವೇಳೆ ಬಾಣ ಪ್ರಯೋಗ ಮಾಡೋಕ್ಕಿಂತ ಪೂರ್ವದಲ್ಲಿ ವಾಲಿ ನನ್ನನ್ನು ನೋಡ್ದ ಅಂತಾದರೆ ಖಂಡಿತ ನಮಸ್ಕಾರ ಮಾಡಿಬಿಡ್ತಿದ್ದ. ಅದಕ್ಕೆ ನಾನು ವಾಲಿ ಎದುರಿಗೆ ಬಂದಿಲ್ಲ. ಈಗ ಬಾಣ ಪ್ರಯೋಗ ಮಾಡಿದ ಮೇಲೆ ವಾಲಿ ಹತ್ರ ಬಂದು ಭಗವಂತ ಬದುಕಿಸ್ತೇನೆ ಅಂತ ಕೇಳಿದಾಗಲೂ ವಾಲಿ ನನಗೆ ಬೇಡ, ನಿನ್ನ ಕೈಯಲ್ಲಿ ಮರಣವನ್ನು ಹೊಂದುವುದೇ ನನಗೆ ಶ್ರೇಷ್ಠ ಭಾಗ್ಯ ಅಂತ ಹೇಳ್ತಾನೆ. ಅಂತಂದರೆ ವಾಲಿ ದೇವರ ಭಕ್ತ ಅಂತ ದೇವರು ಏನು ಗೆಸ್ ಮಾಡಿದ್ದ ಅದು ಸತ್ಯ. ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವೊಂದು ವಿಚಾರವನ್ನು ಹೇಳ್ತಾರೆ. ರಾಮಚಂದ್ರ ದೇವರ ಬಾಣದ ಪೆಟ್ಟನ್ನು ಪಡೆದಿರ್ತಕ್ಕಂತಹ ಆ ವಾಲಿ ದೀರ್ಘವಾಗಿ ಭಯಂಕರವಾದಂತಹ ಇಬ್ಬರಲ್ಲಿ ಮಾತುಕತೆಗಳಾಗತ್ತೆ. ಆಗ ನನ್ನನ್ನು ಯಾಕೆ ನೀನು ಹಿಂದಿಂದ ಹೊಡೆದಿ ಅಂತ ವಾಲಿ ಕೇಳ್ತಾನೆ. ಆಗ ರಾಮಚಂದ್ರದೇವರು ಹೇಳ್ತಾರೆ, ಎರಡು ರೀತಿಯ ಅಂತಹ ಒಂದು ಪ್ರಭೇದಗಳನ್ನು, ಶಾಸ್ತ್ರದ ವಿಧಿ ನಿಷೇಧಗಳನ್ನು ಫಾಲೋ ಮಾಡ್ತೀಯೋ ಇಲ್ಲೋ ಅಂತ. ಶಾಸ್ತ್ರಗಳ ವಿಧಿ ನಿಷೇಧಗಳನ್ನು ಸಾಮಾನ್ಯವಾದಂತಹ ಕಪಿ ನೀನು ಹಾಗಿಟ್ಟುಕೊಂಡು ಹೇಳೋದಾದರೆ, ಕಪಿಗಳಿಗೆ ಯಾವ ಶಾಸ್ತ್ರಗಳ ವಿಧಿ ನಿಷೇಧ ಇರೋದಿಲ್ಲ, ಮಾನವರಿಗೆ ಶಾಸ್ತ್ರದ ವಿಧಿ ನಿಷೇಧಗಳು. ಶಾಸ್ತ್ರಗಳ ವಿಧಿ ನಿಷೇಧ ಇಲ್ಲದೇ ಇರತಕ್ಕಂತಹ ಕಪಿ, ಈ ಕಪಿಯನ್ನು ಬೇಟೆಯಾಡೋದಾದರೆ ಬೇಟೆಗಾರನ ಕೆಲಸ ಏನು? ಎದುರಿಗೆ ಬಂದು ನಿಂತು ಬೇಟೆಯಾಡ್ತಾನ? ಬೇಟೆಯಾಡೋನು ಯಾವಾಗೂ ಮರದ ಹಿಂಭಾಗ ನಿಂತು ಬಾಣವನ್ನು ಪ್ರಯೋಗ ಮಾಡ್ತಾರೆ. ಹಾಗೆ ನೀನು ಒಬ್ಬ ಕಪಿ, ನಿನಗೆ ಶಾಸ್ತ್ರ ವಿಧಿ ನಿಷೇಧಗಳ ವಿಹಿತ ಇಲ್ಲ. ಹೀಗಾಗಿ ನಿನ್ನನ್ನು ಬೇಟೆಯಾಡೋದಕ್ಕೋಸ್ಕರ ನಾನು ಹಿಂದಿಂದ ಬಾಣ ಪ್ರಯೋಗ ಮಾಡಿದ್ದು ಯಾವ ದೋಷವಿಲ್ಲ. ಇಲ್ಲ, ಶಾಸ್ತ್ರ ವಿಧಿ ನಿಷೇಧಗಳಿಗೆ ಬದ್ಧನಾಗಿದ್ದೀ ಇಂತಾದರೆ ನೀನು ಮಾಡಿರ್ತಕ್ಕಂಥ ಮಹಾ ಅಪರಾಧ. ತಮ್ಮ ಬದುಕಿರುವಾಗ ಅವನ ಮಡದಿಯನ್ನು ನೀ ಅಪಹರಣ ಮಾಡಿದ್ದು, ಇದು ಅಪರಾಧ ಮಾಡಿದ್ಯಾ. ಹೀಗಾಗಿ ಅಪರಾಧ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡೋದು ಕೂಡ ಇದು ಧರ್ಮವಾಗಿದೆ. ಶಿಕ್ಷೆಯನ್ನು ಕೊಡುವಂತಹ ನಾನು ಪ್ರತ್ಯಕ್ಷವಾಗಿ ನಿಂತು ಹೋರಾಡಬೇಕು ಅಂತ ಅನ್ನೋದು ನಿಯಮ ಇಲ್ಲ. ನೀನು ಶಿಕ್ಷೆ ಮಾಡಿದ್ಯಾ, ನೀ ಅಪರಾಧಕ್ಕೆ ಒಳಗಾದಂತಹ ವ್ಯಕ್ತಿ ನಿನ್ನ ಎದುರಿಗೇ ಬಂದು ನಿಂತು ನೀನು ಹೊಡೆಯಬೇಕು ಅಂತ ಏನು ನಿಯಮವಿಲ್ಲ. ಹೀಗಾಗಿ ನಿನ್ನ ಹಿಂದಿಂದು ಹೊಡೆದೆ ಅಂತನ್ನುವಂತಹ ವಿಚಾರವನ್ನು ವಾಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಅವನು ಸಮಾಧಾನವಾಗತ್ತೆ. ಆದಮೇಲೆ ಸಮಾಧಾನವಾಗುತ್ತೆ. ಹೀಗೆ ಆ ವಾಲಿಯ ಭಕ್ತ, ರಾಮಚಂದ್ರ ದೇವರ ಭಕ್ತ ಶರಣಾಗತನಾಗ್ತಾನೆ. ಹೀಗೆ ರಾಮಚಂದ್ರ ದೇವರು
ಅವನಿಗೆ ಉತ್ತಮವಾದಂತಹ ಅಂದರೆ ಒಂದು ವೇಳೆ ರಾಮಚಂದ್ರ ದೇವರು ಮತ್ತೆ ಬದುಕಿಸ್ತೇನೆ ಅಂತ ಹೇಳಿ ಆಯಿತು ನನಗೆ ಬದುಕಿಸು ಅಂತ ಎಲ್ಲಿ ಹೇಳಿಬಿಡ್ತಾನೋ, ಒಂದು ವೇಳೆ ಹೌದಪ್ಪ ರಾಮ ನನಗೆ ಮತ್ತೆ ಬದುಕಿಸಿಬಿಡು ಅಂತಂದರೆ ಮತ್ತೆ ಸುಗ್ರೀವನಿಗೆ ಮತ್ತೆ ಯುದ್ಧ ಜಗಳ ಎಲ್ಲ ಮತ್ತೆ ಮುಂದುವರಿತಿತ್ತು. ರಾಮಚಂದ್ರ ದೇವರಿಗೆ ಗೊತ್ತು, ವಾಲಿ ನನ್ನ ಭಕ್ತನಾದ ವಾಲಿ ಮತ್ತೆ ನನ್ನನ್ನು ಬದುಕಿಸು ಅಂತ ಕೇಳೋದಿಲ್ಲ ಅನ್ನುವಂತಹ ವಿಚಾರ ರಾಮನಿಗೆ ಗೊತ್ತಿತ್ತು. ಆದರೂ ಒಂದು ಬಾರಿ ಕೇಳೋಣ ಅಂತ ರಾಮಚಂದ್ರ ದೇವರು ಕೇಳಿದ. ಅದೇ ರೀತಿಯಾಗಿ ವಾಲಿಯು ಕೂಡ ನಿನ್ನ ಕೈಯಿಂದ ಸಾಯೋದೇ ಶ್ರೇಷ್ಠವಾದ ಸೌಭಾಗ್ಯ ಅಂತೇಳಿದು ಅವನು ಕೂಡ ಹಾಗೆ ಒಪ್ಪಿಕೊಳ್ಳುತ್ತಾನೆ. ಆ ರಾಮಚಂದ್ರ ದೇವರ ಏಟಿಗೆ ತಾನು ಮೃತನಾಗುವಂತಹ ಸಮಯದಲ್ಲಿ ಆಗ ವಾಲಿ ಹೇಳ್ತಾನೆ, ಸುಗ್ರೀವನ ಕರೆದು, ಕಾರ್ಯಾಣಿ ತಸ್ಯ ಚರಮಾನಿ ವಿಧಾಯ ಪುತ್ರಂ ತ್ವಗ್ರೇ ನಿಧಾಯ ರವಿಜ ಕಪಿರಾಜ್ಯ ಆಸೀತ್ ರಾಮೋಪಿ ತದ್ಗಿರಿವರೇ ಚತುರೋಥ ಮಾಸಾನ್ ದೃಷ್ಟ್ವಾ ಗಣಾಘಮಮುವಾಸ ಸಲಕ್ಷ್ಮಣೋಸೌ. ಇಷ್ಟು ಸಾಯುವಂತಹ ಪ್ರಸಂಗದಲ್ಲಿ ವಾಲಿ ಆ ಸುಗ್ರೀವನಿಗೆ ಕರೆದು ಹೇಳ್ತಾನೆ ಏನು ಅಂತಂದರೆ, ಕಾರ್ಯಾಣಿ ತಸ್ಯ ಚರಮಾನಿ ವಿಧಾಯ ಪುತ್ರಂ. ನೋಡು, ರವಿಜಃ ತಸ್ಯ ಪುತ್ರಂ ಅಂಗದಂ ಅಗ್ರೇ ನಿಧಾಯಿತ್ತನೇನ ಪಿತೃಕರ್ಮಣಿ ಪುತ್ರ ಹೇಯ ಮುಖ್ಯಾಧಿಕಾರಿ ಇತ್ಯುಕ್ತಂ. ಮಗನಾದ ಅಂಗದನನ್ನು ಮುಂದಿಟ್ಟುಕೊಂಡು ವಾಲಿ ಹೇಳ್ತಾ ಇದ್ದಾನೆ. ವಾಲಿಯ ಅಂತ್ಯಕ್ರಿಯೆಗಳನ್ನು ತಾನು ಮಾಡಿ, ಸುಗ್ರೀವ ಆ ವಾಲಿಯ ಅಂತ್ಯಕ್ರಿಯೆಗಳನ್ನು ಮಾಡಿ ಆ ಸುಗ್ರೀವ ಆ ಕಪಿರಾಜ್ಯದಲ್ಲಿ ತಾನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ತಾನೆ. ಹೀಗೆ ಅದಾದ ಮೇಲೆ ನೋಡ್ರಿ, ಇದೊಂದು ಲಿಂಕು ರಾಮಾಯಣದಲ್ಲಿ. ಸಾಯುವಂತಹ ಪ್ರಸಂಗದಲ್ಲಿ ಸುಗ್ರೀವನ್ನ ಕರೆದು ವಾಲಿ ಹೇಳ್ತಾನೆ, ಎಲ್ಲ ವೈರವನ್ನು ಬಿಟ್ಬಿಡಪ್ಪ ಸುಗ್ರೀವ, ನಾನೇನೋ ಸಾಯುವಂತಹ ಸ್ಥಿತಿಯಲ್ಲಿದ್ದೇನೆ, ನನ್ನ ಮೇಲೆ ಸಿಟ್ಟಿನಿಂದಾಗಿ ನನ್ನ ಮಕ್ಕಳು ಇದರ ಮೇಲೆ ದ್ವೇಷವನ್ನು ಸಾಧಿಸಬೇಡ. ಈ ಅಂಗದ ಅಂತ ಯಾರಿದ್ದಾರೆ ನಿನ್ನ ಮಗ ಅಂತ ತಿಳಿದುಕೊಂಡು ಇವನಿಗೆ ಯುವರಾಜ ಸ್ಥಳವನ್ನು ಕೊಡು. ಅದೇ ರೀತಿಯಾಗಿ ತಾರೆ ಇವಳನ್ನು ನೀನು ಅವಮಾನ ಮಾಡಬೇಡ, ಅವರನ್ನೂ ಕೂಡ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ವಾಲಿ ಪ್ರಾರ್ಥನೆ. ಹೀಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಇದನ್ನು ರಾಮಾಯಣದಲ್ಲಿ ಹೇಳ್ತಾರೆ. ಹಾಗೆ ವಾಲಿಯ ಪ್ರಾರ್ಥನೆಯಂತೆ ಆ ಅಂಗದರನ್ನು ಯುವರಾಜ್ಯದಲ್ಲಿ ಪಟ್ಟದಲ್ಲಿ ಕೂಡಿಸಿ ತಾನು ಆ ರಾಜ್ಯದ ಕಪಿರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ತಾನು ಅಲ್ಲಿ ಆ ಕಪಿರಾಜ್ಯದಲ್ಲಿ ತಾನು ವಾಸ ಮಾಡಿದ್ದಾನೆ. ಈ ಸಮಯದಲ್ಲಿ ರಾಮಚಂದ್ರ ದೇವರು ವರ್ಷಕಾಲ ಬಂತು, ವರ್ಷ ಋತು ಬಂದರಿಂದಾಗಿ ರಾಮೋಪಿ ತದ್ಗಿರಿ ಬರೇ ಚತುರೋಥ ಮಾಸಾನ್. ವರ್ಷ ಋತು ಬಂತು, ಆದ್ದರಿಂದ ಎಲ್ಲಿ ನೋಡಿದ್ರೆ ಮಳೆಗಾಲ. ಹೀಗಾಗಿ ರಾಮಚಂದ್ರ ದೇವರು 4 ತಿಂಗಳವರೆಗೆ ಚತುರೋಥ ಮಾಸ 4 ತಿಂಗಳವರೆಗೆ ತಾನು ಲಕ್ಷ್ಮಣ ಜೊತೆಗೆ ಆ ಕಪಿರಾಜ್ಯದ ಸುಗ್ರೀವನ ರಾಜ್ಯದಲ್ಲೇನೆ, ಅಂದರೆ ಮಾಲ್ಯವಂತ ಎಂಬಂತಹ ಸ್ಥಳ, ಆ ಮಾಲ್ಯವಂತ ಎಂಬಂತಹ ಸ್ಥಳದಲ್ಲೇನೆ ಶ್ರೇಷ್ಠವಾದ ಪರ್ವತದಲ್ಲೇನೆ 4 ತಿಂಗಳ ಕಾಲ ತಾನು ವಾಸವನ್ನು ಮಾಡಿದ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹೀಗೆ ಈ ಅನೇಕ ದಿನಗಳ ಕಾಲ ಶ್ರೀರಾಮಚಂದ್ರ ದೇವರು ಅಲ್ಲಿ ವಾಸವನ್ನು ಮಾಡಿದ ಎನ್ನುವಂತಹ ವಿಚಾರವನ್ನು ಹೇಳ್ತಾ, ಹೀಗೆ ವಾಲಿಯ ವಧೆ, ಸುಗ್ರೀವನ ಪ್ರಾರ್ಥನೆ ಮೇರೆಗೆ ವಾಲಿಯನ್ನ ಸಂಹಾರ ಮಾಡ್ತಾನೆ ರಾಮ. ವಾಲಿಯನ್ನು ಸಂಹಾರ ಮಾಡುವುದು ಅಂತಂದರೆ ಏನೋ ಬಾಣವನ್ನ ಪ್ರಯೋಗ. ನೋಡ್ರಿ, ಒಬ್ಬ ಅಸುರನನ್ನು ಸಂಹಾರ ಮಾಡಲಿಕ್ಕೆ ರಾಮಚಂದ್ರ ದೇವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಆದರೆ ತನ್ನ ಭಕ್ತನೇ ಅಂತ ತಿಳಿದು ಆ ಭಕ್ತನನ್ನು ತಾನು ಕೊಲ್ಲಬೇಕು ಅಂತಾದರೆ ರಾಮಚಂದ್ರ ದೇವರು ಇಷ್ಟೆಲ್ಲ ಆಲೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಆ ವಾಲಿಯು ಕೂಡ ತನ್ನ ಭಕ್ತನೇ, ಹೀಗಾಗಿ ಅವನನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಇಷ್ಟೆಲ್ಲ ಕಾರ್ಯಗಳನ್ನು, ಅವನಿಗೂ ಬೇಜಾರಾಗಿರಬಾರ್ದು, ಸುಗ್ರೀವನಿಗೆ ಕೊಟ್ಟಂತಹ ಮಾತು ಕೂಡ ಸತ್ಯ ಮಾಡಬೇಕು, ಎಲ್ಲವನ್ನು ಕೂಡ ವಿಚಾರ ಮಾಡಿ ಉತ್ತಮವಾದ ಯೋಗ್ಯವಾದ ರೀತಿಯಲ್ಲಿ ಸುಗ್ರೀವನ ಪ್ರಾರ್ಥನೆಯಂತೆ ವಾಲಿಯನ್ನು ಸಂಹಾರ ಮಾಡಿ ವಾಲಿಗೂ ಕರ್ಣನಾಗ್ತಾನೆ. ವಾಲಿ ಇವನು ಅರ್ಜುನನಾಗ್ತಾನೆ. ಮುಂದೆ ಕೃಷ್ಣಾವತಾರದಲ್ಲಿ ವಾಲಿಯನ್ನು ಅನುಗ್ರಹ ಮಾಡ್ತಾನೆ. ಸುಗ್ರೀವನನ್ನು ರಾಮಚಂದ್ರ ದೇವರು ಅನುಗ್ರಹವನ್ನು ಮಾಡೋದಿಲ್ಲ. ಇದು ಅವರವರ ಕರ್ಮಾನುಸಾರವಾಗಿ ನಡೆಯುತ್ತೆ. ಹೀಗೆ ಆ ಭಗವಂತ ರಾಮಚಂದ್ರ ದೇವರು ವಾಲಿ ಸಂಹಾರವನ್ನು ಮಾಡಿ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ ಎನ್ನುವಂತಹ ವಿಚಾರವನ್ನು ತಿಳಿದಿದ್ದೇವೆ. ಮುಂದಿನ ಭಾಗವನ್ನು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.
ಹರೇ ರಾಮ ಶ್ರೀಕೃಷ್ಣ ಅರ್ಪಣ. ಅದೇ ನಮಸ್ಕಾರ. ಅದೇ